सर्वलोकानां विजये भवरोगिणां निधये सर्वविद्यानां दक्षिणामूर्तये नमः। दक्षिणामूर्तये नमः। ज्ञानसिद्धं तपस्सिद्धं सर्वसिद्धं शिवप्रदं स्वयं सिद्धं अहं वन्दे सिद्धारूढेतीश्वरम्। श्रीमद् जगद्गुरु अद्वैत सार्वभौम चक्रवर्ती परम कल्याणकारी परशिवನ ಪರಾವತಾರಿ ನಿಗಮಾಗಮ ಸಮನ್ವಯ ಸೂತ್ರಿ ಜಗದೋದ್ಧಾರಕ ಜಗದ್ಗುರು ಸಿದ್ಧಾಂತರ ಶ್ರೀಚರಣಾರವಿಂದಗಳಿಗೆ ಶ್ರೀಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಕ್ಷೇತ್ರದ ಆರಾಧ್ಯ ದೈವ ವರಜಾಗೃತ ದೈವವೆಂದೆನಿಸಿದ ಭಕ್ತರ ಬಾಳಿನ ಕಲ್ಪವೃಕ್ಷವಾಗಿರುವಂತಹ ಶ್ರೀ ವೀರಭದ್ರೇಶ್ವರರ ಗದ್ದುಗೆಗೆ ಮನೆಮನೆದು ಬಸವಾದಿ ಶಿವಶರಣರನ್ನೇ ಮೊದಲು ಮಾಡಿಕೊಂಡು ಜಗತ್ತಿನ ಎಲ್ಲ ದಾರ್ಶನಿಕ ರಡಿಗಾವಳಿಗಳಿಗೆ ಪ್ರದೀಪನಾಗಿ ಪರಮ ಪೂಜ್ಯರು ಸರಳತೆಯ ಸಾಕಾರ ಮೂರ್ತಿಗಳು ಜ್ಞಾನಯೋಗಿಗಳಾಗಿರುವ ಸದ್ಗುರುದೇವರ ಶ್ರೀಚರಣಗಳಿಗೆ ನತಮಸ್ತಕನಾಗಿ ನನ್ನ ಆತ್ಮ ಕಲ್ಯಾಣ ಕರ್ತೃಗಳಾದ ಪೂಜ್ಯಪಾದರ ಶ್ರೀಚರಣಗಳನ್ನು ಮುಂದೆ ಮಾಡಿಕೊಂಡು ಎಲ್ಲ ಶರಣಗಳನ್ನು ತಿಳಿಯಲು ಪುಣ್ಯಾತ್ಮರೇ ಪಾವನಾತ್ಮರೇ ತಾಯರೇ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಭಗವತ್ ಕೃಪೆಯಿಂದ ಶ್ರೀ ವೀರಭದ್ರೇಶ್ವರರ ಪವಿತ್ರ ಸುಕ್ಷೇತ್ರವಾದಂತಹ ಕುಂದಾಳದ ಕ್ಷೇತ್ರನಾಥನಾಗಿರುವಂತಹ ವೀರಭದ್ರದ ಕಲ್ಯಾಣ ಮಂಟಪದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಮಾಡಿಕೊಂಡು ಸತ್ಸಂಗ ಸಂಜೀವಿನಿಯಾಗಿ ನಡೆದುಕೊಂಡು ಬರ್ತಾ ಇದೆ. ಸಹಜವಾಗಿ ಚಿಂತನೆಯನ್ನ ಮಾಡ್ತಾ ಕೇಳ್ತಾ ಹೇಳ್ತಾ ಹೋಗ್ತಾ ಇದೆ. ಚಿಂತೆಯನ್ನು ಬಿಟ್ಟು ಆ ಪರಮಾತ್ಮನ ಧ್ಯಾನವನ್ನು ಮಾಡುವಂತ ಭಗವದ್ ಭಕ್ತಿಯನ್ನ ಮಾಡುವಂತ ಯುಕ್ತಿಯನ್ನ ಕಲಿಯುವುದು. ಮುಕ್ತಿ ಪಥಕ್ಕೆ ಭಕ್ತಿಯೇ ಸೋಪಾನ. ಭಕ್ತಿ ಅನ್ನುವಂಥದ್ದು ಎಲ್ಲದರ ಮೂಲ ಬೇಡದ. ಭಕ್ತಿ ವೈರಾಗ್ಯವನ್ನು ತಂದು ಕೊಡುತ್ತದೆ. ಭಕ್ತಿ ಜ್ಞಾನವನ್ನು ತಂದು ನೀಡುತ್ತದೆ. ಭಕ್ತಿ ಮುಕ್ತಿಯನ್ನೂ ಸಹ ನೀಡುತ್ತದೆ. ಆ ಎಲ್ಲದರ ಬೇರು ಯಾವುದು? ಜ್ಞಾನ, ವೈರಾಗ್ಯ, ಮೋಕ್ಷಗಳಿಗೆ ತಾಯಿ ಬೇರಿನಂತೆ ಈ ಭಕ್ತಿ ಎನ್ನುವಂಥದ್ದು. ಭಕ್ತಿ ಅಂದ್ರೆ ಅದು ಪರಮ ಪ್ರೀತಿ ಅಂತ ಹೇಳ್ಕೊಂಡು ಬಂದಿದ್ದೀವಿ. ಯಾರ ಅಂತರಂಗದೊಳಗೆ ಭಕ್ತಿ ಇಲ್ಲ, ಯಾರ ಅಂತರಂಗ ಬರೀ ಶುಷ್ಕವಾಗ್ಯದ, ಆತನ ಬದುಕು ವರ್ಣದ, ಆತನ ಬದುಕು ವ್ಯರ್ಥ, ನಿರರ್ಥಕ. ಬದುಕಿನೊಳಗೆ ಪ್ರೇಮನೇ ಇಲ್ಲ ಅಂತಂದ್ರೆ ಅಲ್ಲೇನು ರಸ ಇರ್ತದೆ ಹೇಳಿ? ಬಹಳ ಜನ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರ ಅಥವಾ ಹೋಗ್ತಾರ, ಮಾಡ್ಕೊಂತಾರ. ಯಾಕೆ ಮಾಡ್ಕೊಂತಾರೆ? ಹೆಚ್ಚಾಗಿ ಆತ್ಮಹತ್ಯೆಗೆ ಮೂಲ ಕಾರಣ ಯಾವುದು? ಹುಡುಕಾಡಿ ನೋಡ್ರಿ. ಆ ಮನುಷ್ಯ ಅಥವಾ ಆ ವ್ಯಕ್ತಿ, ಆ ಹೆಣ್ಮಗಳು ಬದುಕಿನೊಳಗ ಪ್ರೇಮ ಅನ್ನುವಂಥ ರತ್ನವನ್ನು ಕಳ್ಕೊಂಡಿರ್ತಾರೆ. ಪತಿ ಸೇರಲಿಲ್ಲ ಅಥವಾ ಮಕ್ಕಳು ಸೇರಲಿಲ್ಲ, ಆ ಜೀವಕ್ಕೆ ಯಾವಾಗ ಪ್ರೀತಿಯ ಕೊರತೆ ಉಂಟಾಗ್ತದ ಜೀವನ ಸಾಕರಿಸ್ತದೆ. ಸುತ್ತಮುತ್ತಲು ಇರೋರು ಎಲ್ಲರೂ ಪ್ರೇಮ ಮಾಡುತ್ತಾನ ಬದುಕು, ಎಲ್ಲರೂ ಪ್ರೀತಿಸ್ತಾರಂತ ತಿಳ್ಕೊಂಡು, ಎಲ್ಲಿ ಹೋದ್ರು 4 ಜನ ಪ್ರೇಮದಿಂದ ಮಾತಾಡಿಸ್ತಾರಂತ ತಿಳ್ಕೊಂಡು ಬದುಕು ಒಂಥರ ರಸರಸ ಅನಿಸ್ತದೆ. ಎಲ್ಲಿ ಹೋದ್ರು ಯಾರು ಮಾತಾಡ್ತವ್ರಿಲ್ಲ, ಇವ್ರು ಮಾತು ಕೇಳೋರು ಯಾರು ದಿಕ್ಕಿಲ್ಲ. ಏನ್ ಹೇಳಕ್ ಕೊಟ್ಟರು ಯಾರು ಮುಖ ತಿರುವಾಗ ಹತ್ರ ಎಲ್ಲರೂ ಅಂತಂದ್ರ ಒಬ್ಬರು ಇವರು ಸುಖ ದುಃಖಗಳನ್ನ ಕೇಳೋರಿಲ್ಲ ಜಗತ್ತಿನೊಳಗೆ ಅಂತಂದಾಗ ಹೆಂಗ ಅನಿಸ್ತದೆ ಹೇಳ್ರಿ ಮನಸ್ಸಿಗೆ? ಆ ಪ್ರಸಂಗ ಬಂದವರಿಗೆ ಗೊತ್ತಾಗ್ತದೆ. ನನಗೆ ಯಾರಿಲ್ಲ ಜಗತ್ತಿನೊಳಗೆ, ನಾ ಇದ್ದೇನು ಮಾಡಿ ಅಂತ ಅನ್ಸ್ಬಿಡ್ತದೆ.
ಕೋಟಿ ಕೋಟಿ ಸಂಪತ್ತಿರ್ತದ, ಆದ್ರೆ ಪ್ರೇಮ ಮಾಡೋರು ಸುತ್ತಮುತ್ತಲು ಯಾರು ಇರಲಿಲ್ಲ ಅಂದ್ರೆ ಬದುಕು ಬರಡಾನಿಸ್ಬಿಡ್ತದೆ. ಪ್ರೇಮ ಅದು ಎಲ್ಲಿಂದೋ ತರುವುದಲ್ಲ, ಹೃದಯದೊಳಗೆ ಇರೋದಲ್ಲ. ಆ ಪ್ರೇಮ ವೃದ್ಧಿಯಾಗಬೇಕಂದ್ರೆ ನಮ್ಮಲ್ಲಿರೋ ಪ್ರೇಮ ನಾವು ಹಂಚಬಹುದು. ಜಗತ್ತಿನ ಜನ ಬರೀ ಪ್ರೇಮವನ್ನು ಅಪೇಕ್ಷೆ ಮಾಡ್ತಾರೆ, ತಮ್ಮಲ್ಲಿಯ ಪ್ರೇಮವನ್ನು ಹಂಚೋದು ಮಾಡ್ತಾರೆ. ಸಮಸ್ಯೆ ಆಗಿರೋದಲ್ಲಿ ತನ್ನ ಹೃದಯದೊಳಗಿರುವ ಪ್ರೇಮವನ್ನ ಹಂಚ್ಕೋತ ಹೊಂಟ್ರ ತನ್ನಿಂದ ತಾನೇ ಬರ್ತದೆ. ಜಗತ್ತು ಹೆಂಗಂದ್ರೆ ಆಕ್ಷನ್ ರಿಯಾಕ್ಷನ್. ಕನ್ನಡಿ ಮುಂದೆ ನಿಂತು ನೀವು ಕೈ ಮುಗಿದ್ರೆ ಅದು ಕೈ ಮುಗಿತದ, ಕೈ ಮಾಡಿದ್ರೆ ಅದು ಕೈ ಮಾಡ್ತದೆ. ಜಗತ್ತು ಹಂಗೆ ಕನ್ನಡಿ ಇದ್ದಂಗೆ, ಮತ್ತೇನಿಲ್ಲ. ನೀವು ದಾರಿ ಹೋಗೋನಿಗೆ ನಮಸ್ಕಾರಪ್ಪ ಅಂದ್ರೆ ಸಣ್ಣ ಹುಡುಗರಿಗೆ ದೊಡ್ಡವರಿಗೆ ನಮಸ್ಕಾರಪ್ಪ ಅಂದ್ರೆ ಅವನಿಗೆ ಬೈಕೋತ ಹೋಗ್ತಾನೆ, ಅವನು ನಮಸ್ಕಾರ ಅಂತ. ಯಾಕೋ ಹೊಂಟೇನ ಇಲ್ಲ ಹೊಂಟೇನಿ ಅಟ್ರಾಗೆ ನಮ್ಮ ಭಾವ ಹೆಂಗ ಅಭಿವ್ಯಕ್ತ ಆಗ್ತದೆ, ಎದುರಿನೊಂದು ಪ್ರತಿಕ್ರಿಯೆ ಅದರಂತೆ ಇರ್ತದೆ. ಈಗಿನ ಕಾಲದಾಗಂತೂ ಉದ್ರಿನೇ ಇಲ್ಲ. ಅವ್ರು ಯಾರು ಬೇಕಾದವ್ರು ಇರಲಿ, ಹಿರಿಯ ಇರಲಿ, ಗೌಡ್ರಿರಲಿ, ಕುಡ್ಕಣಿರಲಿ, ಅವ್ರ ಪಾಡಿಗೆ ಅವ್ರು ಏನಿದ್ರು ಈಗ ಹೆಂಗ ಇದ್ರಿದ್ರು ಬೇಕಾದ್ರೆ ಅವ್ರ ಮನೆ ಇದ್ರು ನಮ್ದೇ ಮನಿ ಪಾಟ್ ಮಾಡ್ಸಕ ಜನ ಸ್ಥಿರಚಿಲ್ಲ, ಉದ್ರಿನೇ ಇಲ್ಲ. ಇಷ್ಟು ಕಡಿ ವ್ಯವಹಾರ ಇರೋ ಕಾಲಕ್ಕ ಪ್ರೇಮ ಹುಡುಕಾಡ್ಕೊಂಡು ಹೊರಟು ಏನು ಸಿಗುತ್ತೆ. ಅಪ್ಪಗೆ ಅಪ್ಪ ಅನ್ಬೇಕಾದ್ರೆ ಕೂಲಿ ಕೊಡ್ಬೇಕಾಗಿದೆ ಮಗನಿಗೆ ಅಂತ ಬೇಡ ಅದ. ಇವತ್ತು ನಮ್ಮ ಮಾತಾಡ್ತಿದ್ರು ಅಪ್ಪಗೆ ಅಪ್ಪ ಅಂತ ಕರಿಬೇಕಾದ್ರ ಕೂಲಿ ಕೊಟ್ಟು ಅಂತೀನಿ ಅಪ್ಪ ಅನ್ನೋ ಕಾಲ ಉಳಿದೀವ. ಇಲ್ಲಾಂದ್ರೆ ಯಾರಿಲ್ಲ, ಕೆಟ್ಟವನಿಗೆ ಕೆರೆ ಇಲ್ಲ, ಜಗದ ನಡುವ ನೀನೇ ಇಲ್ಲಿ ಅನ್ಕೊಳ್ಳಲ್ಲ ಸಂಗಮದೇವ. ಬಸವಣ್ಣವ್ರು ಅವಾಗೆ 12ನೇ ಶತಮಾನದೊಳಗೆ ಹೇಳಿದ್ರು ಜಗತ್ತಿನ ಪ್ರೇಮ ಹೆಂಗದ ಹೆಂಗದ. ಸಮುದ್ರ ಭೂಮಿಯ ಮ್ಯಾಲ, ಚಂದ್ರ ಆಕಾಶದೊಳಗೆ, ಎರಡಕ್ಕೂ ಬಹಳ ಅನನ್ಯ ಪ್ರೇಮದ. ಪೂರ್ಣಿಮೆಯ ಚಂದ್ರ ಬಂದಾದ್ರ ಈ ಸಮುದ್ರ ಉಕ್ಕೇ ಇರ್ತದೆ. ಎಷ್ಟು ಉಕ್ಕೇ ಇರ್ತದ, ಎಷ್ಟು ಮ್ಯಾಲ ಅಲೆಗಳು ಬರ್ತಾವಂತಂದ್ರ ಹೋಗಿ ಹಾರಿ ಚಂದ್ರಮನಿಗೆ ಮುತ್ತು ಕೊಡ್ತದೆ ಅನ್ನುವಷ್ಟು ಆ ಸಮುದ್ರ ಸಾಗರ ಉಕ್ಕೇ ಇರ್ತದೆ. ಎಷ್ಟು ಪ್ರೇಮದಪ್ಪ ಸಮುದ್ರಕ್ಕೂ ಚಂದ್ರನಿಗೂ ಅಂತ ಏನ್ ಸಂಬಂಧ ಇರ್ಬೇಕಂತ ಅನಿಸ್ತದೆ ನೋಡುವಂತ ಕವಿಗಳಿಗೆ. ಹುಣ್ಣಿಮೆಗೆ ಮತ್ತು ಪ್ರಾಕೃತಿಕವಾಗಿ ಹುಣ್ಣಿಮೆಗೆ ಸಮುದ್ರ ಉಕ್ಕು ಬರ್ತದೆ, ಅಮಾವಾಸ್ಯೆಗೆ ಒಂದು ತಿಳಿತದೆ. ಅದು ಪ್ರಕೃತಿ ಒಳಗೆ ಏನೋ ಅದ ಗುರುತ್ವಾಕರ್ಷಣೆ ಬಲ. ಅದು ನೋಡಿದವರಿಗೆ ಎಷ್ಟೇ ಅನನ್ಯ ಪ್ರೇಮದ ಅಂತ ಅನಿಸ್ತದ. ಆದ್ರೆ ಬಸವಣ್ಣವ್ರು ಕೇಳ್ತಾರೆ, ಚಂದ್ರಮಂಗೆ ರಾಹು ಅಡ್ಡ ಬಂದಲ್ಲಿ ವಾರಿದಿ ಒಬ್ಬಿಟ್ಟಿದ್ದೆ. ಯಾವಾಗ ಗ್ರಹಣ ಹಿಡಿತದ, ಚಂದ್ರಮನಿಗೆ ರಾಹು ಅಡ್ಡ ಬಂದ ಗ್ರಹಣ ಹಿಡಿತದ, ಅವಾಗ ಈ ಸಮುದ್ರ ನಮ್ಮ ಚಂದ್ರಮನಿಗೆ ಅಡ್ಡಿ ಬಂದದ ರಾಹು ಅಂತ ತಿಳ್ಕೊಂಡು ಏನಾದ್ರೆ ಬೊಬ್ಬಿ ಕೊಡ್ತದೇನು ಅಥವಾ ಬಿಡಿಸ್ಕೊಳ್ಳಿಕ್ ಹೋಗ್ತದೇನು, ಏನಿಲ್ಲ, ತನ್ನ ಪಾಡಿಗೆ ತಣ್ಣಗ್ತಾ ಇರ್ತದೆ. ಯಾವ ಸಮುದ್ರ ಪ್ರಕೃತಿದೇ ಉದಾಹರಣೆ ಕೊಟ್ಟಾರ ಬಸವಣ್ಣವರು. ವಾರಿದಿ ಬೊಬ್ಬಿಟ್ಟಿದ್ದೆ ಇಲ್ಲ, ತನ್ನ ಪಾಡಿಗೆ ತಾನು ತಣ್ಣಗಿರ್ತದೆ. ನನಗ ಚಂದ್ರ ಸಂಬಂಧ ಇಲ್ಲರೂ ಅಷ್ಟು ತಣ್ಣಗಿರ್ತದೆ. ಯಾವ ಸಾಗರ ಹಾಗೆ ಜಗತ್ತು. ವಾರಿದಿಯ ನಾಮುನಿ ಪೋಷಣ ಕೊಂಬಲ್ಲಿ ಒಂದ್ಸಲ ಅಗಸ್ತ್ಯ ಮುನಿಗಳು ಸಿಟ್ಟಿಗೆ ಇಡೀ ಸಮುದ್ರ ನೀರೆಲ್ಲ ಖಾಲಿ ಮಾಡಿದ್ರಿಂದ ಕುಡಿದು ಆಪೋಷಣ ತಗೊಂಡ್ರ. ಸಮುದ್ರನೇ ಖಾಲಿ ಮಾಡಕ್ ಬಂದಿದ್ರ. ಅದೇ ಆಗಲಿ ಅಂತ ಅನ್ಬೇಡ. ಪುರಾಣ ಅಂದ್ರೆ ಎದಕ್ಕೆ ಅಂತಾರ, ಹೂ ಅನ್ನೋದು ಪುರಾಣ ಅಂತ. ಯಾಕಂದ್ರೆ ಶಾಸ್ತ್ರ ಶುರುವಾಯ್ತು. ಪುರಾಣದ ಹೆಂಗಿರ್ತದೆ ಗೊತ್ತೇನ್ರಿ? ಪುರಾಣ ಹೇಳಕ್ಕಿಲ್ಲ, ಆಮೇಲೆ ಬೇರೆ ಆದ್ರೆ ಪೌರಾಣಿಕ ಕಥೆ ಯಾವ ಬರ್ತಾವಲ್ಲ ಪುರಾಣ ಹೇಳದಲ್ಲಿ. ಪುರಾಣ ಅಂತ ಎದಕ್ಕಂತಾರ ಅಂದ್ರೆ ಇಟ್ಟು ಶ್ರದ್ಧೆಯಿಂದ ಕೇಳಬೇಕಂತ ಮುಂದೆ ಕುಂತವರು. ಭೀಮ ಭಾರಿ ತಾಕತ್ವನಿದ್ದ. ಭೀಮನಂತ ಸರಿಸಾಟಿ ಯಾರೂ ಇಲ್ಲ. ಭೀಮನೇ ಸಾಟಿ. ಭೀಮ ರಣರಂಗದೊಳಗ ಕೌರವರ ಜೊತೆಗೆ ಯುದ್ಧವಾಡುವಾಗ ಆ ರಣರಂಗದೊಳಗಿರುವಂತ ಆನೆಗಳಿಗೆಲ್ಲ ಬಾಲ ಹಿಡಿದು ಹಿಂಗೆ ಗಿರಿ 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 ತಿರುಗಿ ಇಲಿ ಪಲಿ ತಿರುಗ್ತಿದ್ರು ನೀವು. ಹಾಗ ಆನೆ ಬಾಲ ಹಿಡಿದು ಗಿಮಿ 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 ತಿರುಗಿ ಆಕಾಶದಾಗ ಹೋಗದ್ರ ಅದು ಅವಾಗೇನು ಹೋಗದಾನ ಮ್ಯಾಲ ಹಾರಿದ ಆನೆ ಇನ್ನೂ ಕೆಳಗೆ ಬಿದ್ದಿದ್ದು ಇನ್ನೇನು ಬೀಳ್ತು ನೋಡಿದ್ರು ಮ್ಯಾಗ ನೋಡ್ಬೇಕಾರೆ ಇವತ್ತಿನ ಹೇಳೋದು. ಭೀಮ್ ಯಾವಾಗ ದ್ವಾಪಾರಿ ಯುಗದಾಗ ಆಗ್ಬಿಟ್ಟೆ
ಅವ ಪಾದ ಹಿಡಿದು ತಿರುಗಿ ಹೋಗುದ ಆನೆ ಇನ್ನ ಕೆಳಗೆ ಬಿದ್ದಿಲ್ಲ. ಇನ್ನು ಈಗ ಬೀಳ್ತು ನೋಡಿದ್ರೆ ಮ್ಯಾಲ ನೋಡ್ಬೇಕು ದೊಡ್ಡ ಶ್ರದ್ಧೆ ಇರ್ಬೇಕಂತ. ಅದಕ್ಕೆ ಪುರಾಣಕ್ಕೆ ಕೆಳಗೆ ಅಂದ್ರು ಪುರಾಣ ಅದೇ ಆಗಲಿ ಅಂದ್ರೆ ಶಾಸ್ತ್ರ ಶುರುವಾಯಿತು. ಅಗಸ್ತ್ಯ ಮುನಿಗಳು ಕೋಪಾವೇಶಕ್ಕಾಗಿ ಆ ಸಮುದ್ರದ ನೀರನ್ನೆಲ್ಲ ಕುಡಿದು ಖಾಲಿ ಮಾಡ್ತೀನಿ ಅಂತ ತಯಾರಾದಂಥದ್ದು. ಆ ಪ್ರಸಂಗದೊಳಗ ಚಂದ್ರಮನ ಅಡ್ಡ ಬಂದನೆ. ಚಂದ್ರಗೆ ರಾವು ಅಡ್ಡ ಬಂದಾಗ ಸಮುದ್ರ ಏನು ಬಬ್ಬಿ ಹಾಕಲಿಲ್ಲ, ಅಡ್ಡಿ ಬರಲಿಲ್ಲ. ಅಗಸ್ತ್ಯ ಮುನಿ ಒಂದು ಸಮುದ್ರನೇ ಕುಡಿದು ಖಾಲಿ ಮಾಡ್ತೀನಿ ಅನ್ನುವಾಗ ಚಂದ್ರಮನು ಕೂಡ ಅಡ್ಡ ಬಂದಿಲ್ಲ. ನೋಡಕ್ ಹಂಗ ಕೆಟ್ಟ ಅನನ್ಯ ಪ್ರೇಮ ಅಂತ ಅನಿಸ್ತದಪ್ಪ, ಯಾರಿಗ್ಯಾರಿಲ್ಲ. ಕೆಟ್ಟವನಿಗೆ ಕೆಳೆ ಇಲ್ಲ. ಚಲೋ ಇದ್ದಾಗ ಎಲ್ಲರೂ ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರನ್ನುವರು, ಅನ್ನವು ತಿರಿದ ಮರುದಿನವೇ ನನ್ನವರನ್ನುವರು ಯಾರಿಲ್ಲ. ಆಡ್ತಿದ್ರು ಎಲ್ಲರೂ ಯಾರಿಗೆ ಯಾರಿಲ್ಲ. ನೋಡಾಕ ಜಗತ್ತಿನೊಳಗೆ ಒಬ್ಬರಿಗೊಬ್ರು ಬೇಕು ಬೇಕು, ಆದ್ರೆ ಯಾವಾಗ ಸಾಕು ಅನಿಸ್ತದ ಗೊತ್ತಿಲ್ಲ. ಏನೂ ಗ್ಯಾರಂಟಿ ಇಲ್ಲ. ನೋಡಿದ್ರೆ ಅನನ್ಯ ಪ್ರೇಮ ಅನಿಸ್ತದ. ಪ್ರಾಣಕ್ಕೆ ಪ್ರಾಣ ಕೊಡ್ತಾರ, ಜೀವಕ್ಕೆ ಜೀವ ಕೊಡ್ತಾರ ಅನ್ನುವಷ್ಟು ಪ್ರೇಮ ಅನಿಸ್ತದ. ಅದು ಇದ್ದಾಗ, ಚಲೋ ಇದ್ದಾಗ, ತಂದು ಹಾಕುವಾಗ, ದುಡಿದು ಹಾಕುವಾಗ, ಗಳಿಸುವಾಗ ಏನು ಗೊತ್ತಾಗೋದು. ಬೇಕಾದೋಡು ಗಳಿಸಿ ಮನುಷ್ಯ ಲಕ್ವ ಹುಡುಗ ಹಾಸಿಗೆ ಬಿದ್ದ, ವರ್ಷ 2 ವರ್ಷ ಆಗಿತ್ತು, ಕೋಟಿಗಟ್ಟಲೆ ಆಲ್ರೆಡಿ ಗಳಿಸಿರ್ತಾನೆ. ಈಗ ಮಾತ್ರ ಹಾಸಿಗೆ ಇಡದ. ಮನೆಯಾಗ ಎಷ್ಟು ಪ್ರೇಮ ಇರ್ತಾರೆ ಎಲ್ಲ ಅಲ್ಲೇ ಆಗ್ತದೆ. ಬಿದ್ದಲ್ಲೇ ಹಾಸಿಗೆ ಮೇಲೆ ಎಲ್ಲ ಮಾಡ್ಕೊಳಕತ್ತಾನೆ ಅಂತ ತಿಳ್ಕೊಳ್ಳಿ. ಎಷ್ಟು ಪ್ರೇಮ ಇರ್ತದೆ ಅವಾಗ. ಅದೇ ಮಾಡ್ಕೊಂಡೆ ಹೇಳ್ತೀನಿ. ಮದುವೆಯಾಗಿ ಹೊಸದಾಗ ಬಂದಾಗ ಅತ್ಯಂತ ಪ್ರೀತಿಯಿಂದ ಬಂದು ಊಟಕ್ಕೆ ಕುಂದಿಸಿ ಗಾಳಿ ಬೀಸ್ತಿದ್ದು, ಬಂದ ಕೂಡಲೇ ಮುಖ ತೊಳ್ಕೊಂಡು ಚಹಾ ಮಾಡ್ತೀನಿ ಅಂತ ಚಹಾ ತಂದು ಕೊಡ್ತಿದ್ದು, ಎಷ್ಟೆಲ್ಲ ವ್ಯವಸ್ಥೆ ಮಾಡ್ತಿದ್ದು. ಅಷ್ಟು ವ್ಯವಸ್ಥೆ ಮಾಡು ಹೆಂಡತಿ ನೀವು ಮಾತಾಡಕ್ಕೂ ಬರಂಗಿಲ್ಲ, ಕರಿತಿರ್ತಾನ, ಹೇಳು ಹಗಲರಾತ್ರಿ ನಿಂದೆ ಆಗ್ಯಾರ, ಸಾಕಾಗ್ಯದ ಅಂತಾರೆ. ಯಾರು ಪ್ರಾಣಕ್ಕೂ ಪ್ರಾಣವಾಗಿರುವ ಹೆಂಡತಿ ಇದ್ದ ಪ್ರೇಮ ಇರಂಗ ಸಮಾನವಾಗಿ ಇರ್ತಂತ ಏನೂ ಇಲ್ಲ. ಹೆಚ್ಚು ಕಮ್ಮಿ ಆದ್ರೆ ಯಾರ ಮಾತಾಡ್ಸ್ಲಾಕ ಬಂದ್ರು ಕೂತಾಳ. ತನಗೆ ತ್ರಾಸ ಮಾಡುವುದು, ಬಡಿಯುವುದು, ತೊಳೆಯುವುದು ಸಾಕಾಗಿ ಹೋಗಿರ್ತದ. ಏನಂತ ಅವ್ರು ತ್ರಾಸ ನೋಡ್ಲಕ್ಕಾಗಲ್ಯವ, ದೇವ್ರ ಪಟಕ್ಕನೆ ಕಣ್ಣು ಮುಚ್ಚಿಬಿಟ್ಟು ಅವನಿಗೆ. ಯಾರು ಗಂಡ ಸಾಯಿಲಿನ್ನುವ ಮಾತು ಯಾರಿಂದ ಕೇಳಕಂತೀರಿ? ಈಗ ಯಾರಿಲ್ಲ, ಸ್ವತಃ ಹೆಂಡತಿನೇ ಹೇಳ್ತಾ. ಮತ್ತಾರೋ ಬಂದು ಹೇಳೋದಲ್ಲ, ವೈರಿಗಳು ಶತ್ರುಗಳಲ್ಲ, ಮುಂದೆ ಕುಂದ್ರಿಸಿ ಹೇಳ್ತಾಳ. ಅವ್ರು ತ್ರಾಸ ನೋಡ್ಲಕ್ಕಾಗಲ್ರಿ, ಪಟಕ್ಕನೆ ಕಣ್ಣು ಅವನಿಗೆ ಕೇಳ್ತಿರ್ತಾನ. ಹೆಂಗ ಆಗ್ತಿರ್ಬೇಕು ಮನುಷ್ಯನ ಒಳಗೆ. ಬಹಳ ಸುಖ ಅನಿಸ್ತದೆ, ಬಹಳ ಹಿತ ಅನಿಸ್ತದ. ಸ್ವತಃ ಹೆಂಡತಿನೇ ಸಾಯಿಲೇವ ಅಂತ ಅಂತಾಳಂದ್ರೆ ಮನಸ್ಸಿಗೆ ಹಂಗಾಗಿರ್ಬಾರ. ಮಕ್ಕಳು ಅದೇ ಅಂತ ಕಣ್ಣು ಮುಚ್ಚಬೇಕ್ರಿ, ತ್ರಾಸ ಬಾಳದಲ್ಲಿ. ಯಾರಿಗೆ ಅವ ಬಿದ್ದ ಅವನಿಗೆ ಮಾಡೋರಿಗೆ ತ್ರಾಸದ, ಇವರು ತಮಗೆ ತ್ರಾಸ ತಾಳ್ಕೊಳಕ್ಕಾಗಲ್ಲ, ಅದಕ್ಕೆ ಅವನಿಗೆ ತ್ರಾಸ ಬಾಳ ಅಂತ ಮಂದಿ ಮುಂದೆ ಹೇಳ್ತಿರ್ತಾರೆ. ಎಲ್ಲದ ಪ್ರೇಮ ಎಲ್ಲಿತ್ತು? ಇಷ್ಟು ದಿವಸ ಇದ್ದ ಪ್ರೇಮ ಈಗೆಲ್ಲ ಹೋಯ್ತು. ನಿಜವಾದ ಪ್ರೇಮ ಇತ್ತು ಅಂದ್ರೆ ಎಲ್ಲಾ ಕಾರಣಗಳಿಗೂ ಇರಬೇಕಾಗಿತ್ತು, ಅದಕ್ಕೆ ಇರುವುದಿಲ್ಲ. ಅದನ್ನ ನೋಡಿ ಬಸವಣ್ಣವರು ಹೇಳಿದ್ರು, ಯಾರಿಲ್ಲ ಕೆಟ್ಟವನಿಗೆ ಕೆಳೆ ಇಲ್ಲ. ಕೆಳೆ ಅಂದ್ರೆ ಗೆಳೆತನ. ಕೆಟ್ಟಾಗ ಚಲೋ ಇದ್ದಾಗ ಎಲ್ಲರೂ ನೆಂಟರು, ಗಂಟಿದ್ದಾಗ ಎಲ್ಲರೂ ನೆಂಟರು. ಗಂಟು ಹೋಯ್ತು, ನೆಂಟನು ಹೋದ. ಯಾರಿಗಾರ ಸಂಬಂಧ ಇಲ್ಲ. ಗಂಟಿಗಾಗಿ ನೆಂಟತನ ಹೊರತಾಗಿ ನೆಂಟಸ್ತನಕ್ಕಾಗಿಲ್ಲ. ಅವ ಚಂದ ಇದ್ದಾಗ ಎಲ್ಲರೂ ಮಾತಾಡಿಸ್ತಾರೆ. ಒಂದೀಟ್ ಸಾಲ ಆಗ್ಯಾವ ಮೈ ತುಂಬ ಅಂದ್ರೆ ಮನಿ ಕಡೆ ಒಂದು ಯಾಕಪ್ಪ ನಮ್ಮ ಮನಿ ಕಡೆ ಒಂದು ಏನ್ ಸಾಲ ಆಗಿಲ್ಲ ಕೇಳಂಗ ಅಂತ ತಿಳ್ಕೊಂಡು ಅವೆಲ್ಲ ಹೋಗ್ಯಾರ, ಅಲ್ಲೇ ಒಳಗಿರ್ತಾನೆ. ಅವ್ರು ಹೊರ ಹೋಗ್ಯಾರ ಕೇಳೋದು. ಅವ ಪಾಪ ಸಾಲ ಕೇಳಕ್ಕೆ ಬದಲಾಗಿರ್ತಾರೆ. ಅವ ಹೊಂಟ್ರೆ ಅವ್ನ ಭಾವನೆ ಮಾಡ್ತಾನೆ. ಯಾಕಂದ್ರೆ ಸಂಪತ್ತು, ಸದೃಢತೆ ಎಲ್ಲಾ ಚಲೋ ಇತ್ತು ಅಂದ್ರೆ ಅವಾಗ ಎಲ್ಲರೂ ನಮ್ಮವರು. ಸ್ವಲ್ಪ ಏನಾದ್ರು ವ್ಯತ್ಯಾಸ ಆಯ್ತು, ಯಾರಿಗಾಗಿಲ್ಲ. ಅದಕ್ಕೆ ನಮಗೆ ಎಲ್ಲಾ ಪ್ರಸಂಗಗಳಲ್ಲಿಯೂ ಕಾಯುವವ, ಕಾಪಾಡುವವ, ಸದಾ ರಕ್ಷಣೆಯನ್ನು ನೀಡುವವ, ನಮ್ಮ ದುಃಖವನ್ನ ಪರಿಹರಿಸುವವ, ನಮ್ಮ ಎಂಥ ಪ್ರಸಂಗಗಳಲ್ಲಿಯೂ ಕೂಡ ನಮ್ಮನ್ನು ಈ ಭವದಿಂದ ಪಾರು ಮಾಡುವವ ಯಾರು ಅಂದ್ರೆ ಪರಮಾತ್ಮ ಒಬ್ಬನೇ. ಅವನ ಹೊರತಾಗಿ ಯಾರಿಗಾಗಿಲ್ಲ. ಪರಮಾತ್ಮನ ಕೃಪಾ ಅಂದ್ರೆ ಏನು ಸಾಧ್ಯ ಇಲ್ಲ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿ ಯತ್ಕೃಪಾ ತಮಹಂ ಒಂದೇ ಪರಮಾನಂದ ಮಾಧವ. ಗೀತಾ ಧ್ಯಾನ ಶ್ಲೋಕ 56 ಭಗವದ್ಗೀತೆ ಧ್ಯಾನ ಶ್ಲೋಕ.
ದೇವನ ಕೃಪಾ ಆಯಿತು ಅಂದ್ರೆ ಮೂಗ ಮಾತನಾಡಬಲ್ಲ, ಕುಂಟ ಪರ್ವತವನ್ನ ಏರಬಲ್ಲ, ಕುರುಡ ಜಗತ್ತಿನ ವೈಚಿತ್ರ್ಯವನ್ನ ನೋಡಬಲ್ಲ. ಎಲ್ಲವೂ ಯಾರಿಂದ ಸಾಧ್ಯ ಅಂದ್ರ ದೇವರಿಂದ ಸಾಧ್ಯ. ದೈವ ಭಕ್ತಿಯಿಂದ ಮಾತ್ರ ಸಾಧ್ಯ. ಆ ದೇವನಲ್ಲಿ ಭಕ್ತಿ ಇಲ್ಲ, ತಂದೆ ತಾಯಿಗಳಲ್ಲಿ ಗೌರವ ಇಲ್ಲ, ಜೊತೆಗಿರುವ ಬಂಧುಗಳಲ್ಲಿ ಪ್ರೇಮ ಇಲ್ಲ ಅಂದ್ರೆ ಆ ಬದುಕು ಅತ್ಯಂತ ನೀರಸದ ಬದುಕು. ಬರೇ ದುಡ್ಡಿನ ಬೆನ್ನ ಹತ್ತಿ ದುಡ್ಡು ಅಟ್ಟೆ ಕಾಣ್ತಿತ್ತು, ಜಗತ್ತಿನೊಳಗೆ ಯಾವ ಪ್ರೇಮ ಕಾಣ್ತಿರ್ಲಿಲ್ಲ ಅಂದ್ರೆ ಅವನ ಬದುಕು ಇದ್ದು ಸತ್ತಂಗ ಅಂತ ತಿಳ್ಕೊಂಡು. ಎಂತ ಪ್ರಸಂಗದಾಗ ದುಡ್ಡು ಬರ್ತದ, ಅಷ್ಟು ಕೋಟಿ ಕೋಟಿ ಗಳಿಸ್ಯಾನ, ಯಾರ ಸಂಬಂಧಿಕರು ಬೇಡ, ಅವು ಬೇಡ, ಅಪ್ಪ ಬೇಡ, ಅತ್ತಮ್ಮರು ಬೇಡ ಅಂತ ಎಲ್ಲರನ್ನು ಬಿಟ್ಟು ಬರೇ ಹೆಣ್ಣು ಮಕ್ಕಳು ತಗೊಂಡು 1000 ಕೋಟಿ ಗಳಿಸ್ಯಾನ, ಲಕ್ಕೋಡು ಬಿದ್ದಾನ. ಯಾರು ಮಾಡ್ತಾರೆ ಹೇಳಿ? ಅವ್ರು ಮಾಡ್ತಾರೆ ಹೇಳಿಲ್ಲ. ನೀ ಪ್ರಸಂಗ ಹಂಗೆ ಇರ್ತದ. ಆ ಕಾರಣಕ್ಕೆ ಬಸವಣ್ಣವರಂದ್ರು ಯಾರಿಗಾಲಿಲ್ಲ, ಕೆಟ್ಟವಂಗೆ ಕೇಳಿಲ್ಲ, ಜಗದ ನೆಂಟ. ಪರಮ ನೆಂಟ ಯಾರು ಅಂತಂದ್ರ ಪರಮಾತ್ಮ. ಪರಮ ನೆಂಟ ಪರಮ ನೆಂಟ ಎರಡು ಅವನೇ, ಪರಮಾತ್ಮನೇ. ಅದಕ್ಕೆ ಬಸವಣ್ಣವರು ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ನನಗೆ ನೀನೇ ಕೂಡಲ ಸಂಗಮ ದೇವ ಅಂತ ಪರಿಪೂರ್ಣ ಶರಣಾಗತಿಯ ಭಾವವನ್ನು ತಾಳಿದ್ರು. ಸಲೆಂಡರ್ ಯಾಕೆ ಶರಣಾಗತಿ ಆದ್ರು ಅಂತಂದ್ರ ಯಾರು ಇಲ್ಲಕ್ಕಲ್ಲ ಅಥವಾ ಏನೂ ಇಲ್ಲಕ್ಕಲ್ಲ. ಬಿಜ್ಜಳನ ರಾಜ್ಯದೊಳಗೆ ಮಂತ್ರಿ ಇದ್ದದ್ದು, ಫೈನಾನ್ಸ್ ಮಿನಿಸ್ಟರ್ ಇದ್ರು, ಏನ್ ರೊಕ್ಕ ರೂಪಾಯಿ ಇರಲಿಲ್ಲ ಅಂತ ಹೇಳಿ. ನೀನ್ ಯಾರು ಇದ್ದಿಲ್ಲ, ಏನ್ 2 ಹೆಂಡ್ರಿದ್ರು. ಬಾಲಸಂಗಯ್ಯ ಮಗು ಇತ್ತು, ಬೇಕಾದ್ರೆ ಊರಿಗೆ ಹೋದ ಅವ್ವ ಅಪ್ಪ ಇದ್ರು, ಸ್ವಾದ್ರ ಮಾವ ಇದ್ದ, ಪರದೇವ ಮಂತ್ರಿ ಎಲ್ಲರೂ ಇದ್ರು. ಆದ್ರೂ ಸಹಿತ ನನಗೆ ಯಾರು ಇಲ್ಲ, ನೀನೇ ಅಂತ ಅನ್ಬೇಕಾದ್ರೆ ಯಾಕೆ ಆ ಭಕ್ತಿಯನ್ನ ಅವರು ಬೆಳೆಸ್ಕೊಂಡು, ಅದ ಕಾರಣಕ್ಕನೇ ಅವ್ರಿಗೆ ಭಕ್ತಿ ಭಂಡಾರಿ ಬಸವಣ್ಣನವರು ಅಂತ ಕರೆದಿದ್ರು. ಬರೇ ಈಗಿನವರೆಲ್ಲ ಕೂಡಿ ಬಸವಣ್ಣನವರನ್ನ ರಾಜಕಾರಣಿ ಬಸವಣ್ಣ ಮಾಡಕ್ ಹೊಂಟಾರ, ಇದರ ಸಮಾಜವಾದಿ ಬಸವಣ್ಣ ಮಾಡಕ್ ಹೊಂಟಾರ. ಬಸವಣ್ಣ ನಿಜವಾಗಿಯೂ ಬಸವಣ್ಣ ಏನಿದ್ರು ಅಂದ್ರೆ ಬಸವಣ್ಣನ ನಿಜವಾದ ವ್ಯಕ್ತಿತ್ವ ಅಂದ್ರೆ ಭಕ್ತಿ ಭಂಡಾರಿ ಬಸವಣ್ಣ, ನಿಜವಾದ ಭಕ್ತ. ಅಂತ ಭಕ್ತಿಯನ್ನ ಅಂತರಂಗವಾಗಿ ಬೆಳೆಸ್ಕೊಂಡಿದ್ದು ತಿಳ್ಕೊಂಡ್ರೆ ಇವತ್ತು ವಿಶ್ವಗುರು ಲೋಕ ಪೂಜ್ಯ ಅಂತ ಕರೀತೀವಿ. ಆ ಭಕ್ತಿ ಏನೆಲ್ಲವನ್ನೂ ಮಾಡ್ತದೆ. ಅದಕ್ಕೆ ಹಾಡಿದರೆ ನೊಡೆಯನ ಹಾಡುವೆ, ಬೇಡಿದರೆ ನೊಡೆಯನ ಬೇಡುವೆ, ಒಡಲ ತೋರಿಯನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಸೆರಗೊಟ್ಟಿ ಬೇಡುವೆ ಅಂತ ಬಸವಣ್ಣ. ನನಗೇನೋ ನಾನು ಹಾಡೋರು ಅಂದ್ರೆ ನಾನು ಸ್ತುತಿ ಮಾಡೋರು. ಯಾಕೆ ಆ ಮಾತು ಬಂತು ಅಂದ್ರೆ ಯಾರು ಅಂದ್ರಂತ ದಾಸೋಹಕ್ಕೆ ಏನಾರ ಒಂದಿಟ್ಟು ಕೊರತೆ ಆಗ್ತಿರ್ಬೇಕು, ದಾಸೋಹ ಅವ್ರ ಮ್ಯಾಗ ಆರೋಪ ಬಂದಿತ್ತು ಬಸವಣ್ಣವ್ರ ಮ್ಯಾಗ. ಬಸವಣ್ಣ ನಿತ್ಯ ದಾಸೋಹ ಮಾಡಿ ತನ್ನ ಹೆಸರು ಮಾಡ್ಕೊಳಕಂತ ಬಿಜ್ಜಳನ ಆಸ್ಥಾನವಾಗ. ಹೆಂಗಿದ್ರು ಫೈನಾನ್ಸ್ ಮಿನಿಸ್ಟರ್ ಅದಾನ, ಸಂಪತ್ತೆಲ್ಲ ಬಿಜ್ಜಳದ್ದು, ಅವನ ಬೊಕ್ಕಸದ ಸಂಪತ್ತು ತಂದು ತಾ ದಾಸೋಹ ಮಾಡಿ ಪುಕ್ಷತೆ ಹೆಸರು ಪಡೆಯಕತ್ತಾನ ಬಸವಣ್ಣ ಅಂತ ಆರೋಪ ಬಂದಿತ್ತು ಬಸವಣ್ಣವ್ರ. ಯಾರು ಅಂದ್ರು ಬಸವಣ್ಣ ಹಿಂಗಂತಾರ ನಿಮಗಂತ, ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರುವ ದೊಡ್ಡಾಕಳ ಚಿಂತೆ ನಮಗೆ ತಕ್ಕಯ್ಯ. ಊರು ಮುಂದೆ ಹಾಲಿನ ಹಳ್ಳನೇ ಹರಿಬೇಕಾದ್ರೆ ಯಾರ ದೊಡ್ಡ ಹಾಕಲು ವ್ಯವಸ್ಥೆ ಮಾಡೋದಕ್ಕೆ ಹಾಲು ಹಿಂಡಕ್ ಹೋಗ್ತಾರ? ನನ್ನ ಕೂಡಲ ಸಂಗಯ್ಯ ಮಹಾದಾನಿ ಇರುವಾಗ ನಾನ್ಯಾಕೆ ಬಿಜ್ಜಳನ ಮುಂದರೆ ಕೈ ಒಡ್ಲಿ, ಮತ್ತಾರ ಮುಂದರೆ ಕೈ ಒಡ್ಲೆಪ್ಪ? ಜಗದೊಡೆಯಲ್ಲ, ಬರೇ ಬಿಜ್ಜಳ ಕಲ್ಯಾಣ ಭಾಗಕ್ಕೆ ಒಡೆಯ ಇದ್ದಿರ್ಬೇಕು, ರಾಜ ಇದ್ದಿರ್ಬೇಕು. ಆದ್ರೆ ಕೂಡಲ ಸಂಗಮ ದೇವ ಜಗತ್ತಿನ ಒಡೆಯಾದ ಪರಮಾತ್ಮ, ಮೋನ ಬ್ರಹ್ಮಾಂಡದ ಅಧಿನಾಯಕದ ಇವರು ಸೃಷ್ಟಿ ಸ್ಥಿತಿ ಮಾಡುವ ಪರಮಾತ್ಮನ ಮುಂದೆ ಯಾವ ಬಿಜ್ಜಳದ ಪರಮಾತ್ಮನಿಗೆ ಕೊಡುತ್ತಾರ? ಯಾರೋ ಬಂದು ಹೇಳಿದ್ರು, ಇಲ್ಲ ಏನಾರ ಕೊಡಸ್ತೆ ಅಂತಿತ್ತಂದ್ರೆ ಬಿಜ್ಜಳ ರಾಜನ ಮುಂದೆ ಕೇಳ್ರಿ, ಒಂದಿಟ್ಟು ಕೊಡ್ತಾರ. ಏನ್ ಕೊರತೆ ಅದ? ರಾಜ ನಿಮ್ಗೆ ಬಹಳ ಆಪ್ತದಾರ, ರಾಜರ ಹತ್ರ ಏನಾರ ಕೈ ಒಡ್ರಿ, ಬೇಡ್ರಿ, ಕೇಳ್ರಿ, ಕೊಡ್ತಾರ ಅಂತ ಅಂದಿರುತ್ತೆ. ಯಾರು ಹಂಗ್ಯಾಕ್ ಕೊಡ್ತಾರ್ರಿ? ನನಗೇನು ನಾ ದುಡಿತೀನಿ ಅದಕ್ಕೆ ಪಗಾರ ಕೊಡ್ತಾರ, ನಾನು ದಾಸೋಹ ನಡ್ಸಕ್ ಅವ್ರ್ಯಾಕ್ ಕೊಡ್ತಾರ? ಹಂಗ್ ಕೊಡೋದಿಲ್ಲ ಅಂತ ಬಸವಣ್ಣ ಹೇಳಿ. ಸುಮ್ನೆ ಹೆಂಗ್ ಕೊಡ್ತಾರ್ರಿ? ಒಂದೀಟು ಸ್ತುತಿ ಮಾಡ್ರಿ, ಹೊಗಳ್ರಿ ಅವರಿಗೆ, ರಾಜರಿಗೆ ಹೊಗಳ್ಬೇಕು. ರಾಜರು ಯಾವಾಗ ಖುಷಿ ಪಡ್ತಾರೆ ನಿಮ್ಗೆ ಗೊತ್ತು. ರಾಜರಿಗೆ ಎಷ್ಟು ಹೊಗಳ್ತಾರ, ಅವ್ರ ಮೇಲೆ ಏನು ಕವನಗಳು ಬರೀತಾರ, ಅವ್ರಿಗೆ ಹೊಗಳಿಕೆ ಅಂದ್ರೆ ಬಹಳ ಇಷ್ಟ. ಪಗಾರ ಕೊಟ್ಟು ಹೊಗಳ ಭಟ್ರನ್ನ ಇಟ್ಕೊತಿದ್ರು ಯಾರು?
ರಾಜ ಮಹಾರಾಜರೆಲ್ಲ. ಅದಕ್ಕ ಅವರು ಸ್ತುತಿ ಮಾಡಿ ಒಂದಿಷ್ಟು ಏನಾರ ಖುಷಿ ಪಡಿಸಿದವರಿಗೆ ಹೊಗಳಿ ಖುಷಿ ಮಾಡಿದ್ರೆ ಒಂದಿಗೆ ಏನಾರ ಕೊಡ್ತಾರ ವ್ಯವಸ್ಥೆ ಆಗ್ತದಂತ ಯಾರು ಹೇಳಿರ್ಬೇಕು. ಅವಾಗ ಬಸವಣ್ಣವರು ಅಂತಾರೆ, ನಮ್ಗೆಲ್ಲ ಯಾರೂ ಸ್ತುತಿ ಮಾಡಲ್ಲ, ಯಾರಿಗೂ ಹೊಗಳಂಗಿಲ್ಲ, ಯಾರಿಗೆ ಹಾಡಂಗಿಲ್ಲ. ಹಾಡಿದರೆ ನೊಡೆಯನ ಹಾಡುವೆ, ನಾ ಹಾಡೋದಾದ್ರೆ ಪರಮಾತ್ಮನ ಕುರಿತ ಹಾಡ್ತೇನೆಪ್ಪ. ಯಾರ ಬಗ್ಗೆ ಕವನ ಬಂದು ಯಾರ ಬಗ್ಗೆ ಹಾಡಿ ನನಗಾಗಬೇಕಾದದ್ದು ಏನೂ ಇಲ್ಲ. ಯಾರಿಗೇ ಖುಷಿ ಪಡಿಸಾಕ ನನಗೆ ಪರಮಾತ್ಮ ಮಾಡಿಕೊಟ್ಟಿಲ್ಲ. ನಾನು ಹಾಡೋದಾದ್ರೆ ಭಗವಂತನ ಕುರಿತು ಹಾಡ್ತೀನಿ. ಹಾಡಿದರೆ ನೊಡೆಯನ ಹಾಡುವೆ, ಬೇಡಿದರೆ ನೊಡೆಯನ ಬೇಡುವೆ. ಬಿಚ್ಚಳನ ಮುಂದೆ ಯಾಕೆ ಬೇಡಕ್ಕೆ ಹೋದ್ರಿ? ಕೂಡಲ ಸಂಗಮ ದೇವ ಭುವನ ಬ್ರಹ್ಮಾಂಡದ ನಾಯಕನಾದ ಪರಮಾತ್ಮ, ಅವನಿಗೆ ಕೇಳ್ತೀನಿ, ಇವರಿಗೆ ಯಾಕೆ ಕೇಳಕ್ ಹೋಗಿ ನಾನು? ಬೇಡಿದರೆ ನೊಡೆಯನ ಬೇಡುವೆ, ಒಡೆಯಂಗ್ ಒಡಲ ತೋರಿ. ನನ್ನ ಹೊಟ್ಟಿ ಏನಾರ ಕಮ್ಮಿ ಬಿದ್ದಿತ್ತಂದ್ರೆ ಪರಮಾತ್ಮನಿಗೆ ಒಡೆಯಂಗ್ ಒಡಲ ತೋರಿ. ನನ್ನ ಹೊಟ್ಟಿ ಪರಮಾತ್ಮನನ್ನು ಮಾತ್ರ ತೆರೆದು ತೋರಿಸ್ತೀನಿ. ಒಡೆಯಂಗ್ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ನನಗೆ ಕಮ್ಮಿ ಬಿದ್ದದಪ್ಪ, ಕಮ್ಮಿ ಬಿತ್ತಂದ್ರ ನನ್ನ ಕಡಿಮೆ ಬಿದ್ದದ ಪರಮಾತ್ಮ ಅಂತ ಕೂಡಲ ಸಂಗಮ ದೇವನಿಗೆ ಪ್ರಾರ್ಥನೆ ಮಾಡ್ತೀನಿ, ಹೊರತಾಗಿ ಇನ್ಯಾರಿಗೂ ನಾನು ಕೇಳೋದಿಲ್ಲ. ಎನ್ನ ಬಡತನವ ಭಿನ್ನಯಿಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವ. ಬಿಚ್ಚಳ ಬರಿದಾನಿ ಇರಬೇಕು. ಕೂಡಲ ಸಂಗಮ ದೇವ ಹೆಂಗದ ಮಹಾದಾನಿ ಅದ. ಅದಕ್ಕೆ ನಾನು ಬೇಡಿದರೆ ಪರಮಾತ್ಮನ ಮುಂದೆ ಮಾತ್ರ ಕೈಯೊಡ್ಡಿ ಬೇಡ್ತೀನಿ. ಬೇಡಿದರೆ ಒಡೆಯನ ಬೇಡುವೆ, ಒಡೆಯನ್ ಗೋಡಲ ತೋರಿ ಎನ್ನ ಬಡತನವ ಬಿಡಿದು ಭಿನ್ನಯಿಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಶರಗೊಡ್ಡಿ ಬೇಡುವೆ. ನನಗೆ ಬೇಡಬೇಕಂತ ಇಚ್ಛಾ ಆದ್ರೆ ನಾನು ಶರಗೊಡ್ಡಿ ಯಾರ ಮುಂದೆ ಬೇಡ್ತೀನಿ ಅಂದ್ರೆ ಕೂಡಲ ಸಂಗಮ ದೇವನಿಗೆ ಬೇಡ್ತೀನಿ, ಹೊರತಾಗಿ ಇಂಥ ಪುಣ್ಯ ಮಾನವರಿಗೆ ಯಾರಿಗೂ ನನಗೆ ಕೇಳೋ ಜರೂರಿ ಇಲ್ಲ ಅಂತ ಬಸವಣ್ಣವರು ಹೇಳಬೇಕಾದ್ರೆ ಆ ಪರಮಾತ್ಮನ ಮೇಲೆ ನಿಷ್ಠಾ ಎಂತಂದ್ರು ಅದು ನಿಷ್ಠಾ ಭಕ್ತಿ. ಗಂಟಿ ಒಳಗ ಹೃದಯದೊಳಗ ಕೂಡಲ ಸಂಗಮ ಕೊಡ್ತಾನನ್ನುವಂತ ನಿಷ್ಠೆ ಬೇಕಲ್ಲ. ನಮ್ಗ ಆ ನಿಷ್ಠೆ ಇರ್ತದೆ. ಪ್ರಸಂಗ ಬಂದ್ರೆ ಯಾರ್ಯಾರೋ ಮುಂದೆ ಹೋಗಿ ಯಾರ್ಯಾರೋ ಕೈ ಚಾಸ್ತಿರ್ತೀವಿ, ನೀವು ಕೊಡ್ರಿ ಅಂತ ಯಾರಿಗೂ ಕೈ ಚಾಸ್ತಿರ್ತೀವಿ. ಯಾಕ? ಅವನಲ್ಲಿ ನಿಷ್ಠಾ ಇಲ್ಲ, ಅದಕ್ಕೆ ಯಾರಿಗೂ ಕೇಳ್ತೀವಿ. ಸ್ವಯಂ ಪರಮಾತ್ಮನೇ ಒಂದು ಕೊಡಾಕ ತಯಾರಿದ್ರು ಸಹಿತ ಬೇಡುವವರೆಲ್ಲ ನಮ್ಮ ಭಕ್ತರು. ಭಕ್ತನಿಗೆ ಬಡತನ ಇಲ್ಲ, ಭಕ್ತನಾದವ ಎಂದೂ ಬಡವನಲ್ಲ. ಎಂಥ ಪ್ರಸಂಗದೊಳಗೂ ಕೂಡ ಬೇಕು ಅಂತವಲ್ಲ ಭಕ್ತನಾಗಿರ್ತಕ್ಕಂಥವು. ತಾನಾಗೆ ಬರ್ತಿತ್ತಂದ್ರೆ ಏನಲ್ಲ, ಆದ್ರೆ ಹೋಗಿ ಕೈಯೊಡ್ಡಿ ಬೇಡುವಂತ ವಿಧಾನ ಭಕ್ತರಲ್ಲಿ. ಯಾಕಂದ್ರೆ ಕೇಳೋದಾದ್ರೆ ಪರಮಾತ್ಮನಿಗೆ ಮಾತ್ರ ಕೇಳ್ತೀನಿ, ಇನ್ನುಳಿದ ಕಡೆ ನನಗೆ ಕೇಳೋದು ಜರೂರಿ ಇಲ್ಲ ಅಂತ ಅವ್ರಿಗೆ ವಿಶ್ವಾಸ, ಪೂರ್ಣ ವಿಶ್ವಾಸ ಇಲ್ಲಿ ಪರಮಾತ್ಮನಲ್ಲಿ. ಒಂದ್ಸಲ ಶಿವಾಜಿ ಮಹಾರಾಜರಿಗೆ ಸುದ್ದಿ ಮುಟ್ಟಿತ್ತು, ನಮ್ಮದೇ ರಾಜ್ಯದೊಳಗೆ ಸ್ವಂತ ತುಕಾರಾಮ್ ಮಹಾರಾಜರು ಪ್ರತಿನಿತ್ಯ ಬಹಳ ಬಡತನದೊಳಗೆ ಬದುಕಾಕತ್ಯಾರ್ರಿ. ನಮ್ಮ ರಾಜ್ಯದೊಳಗೆ ಒಬ್ಬ ಮಹಾನ್ ಸಂತ ಇಷ್ಟು ಬಡತನದೊಳಗೆ ಕಡು ಬಡತನದೊಳಗೆ ಬದುಕುದು ನಮಗೆ ಶ್ರೇಯಸ್ ಅಲ್ಲ, ಅವ್ರಿಗೆ ಏನಾದ್ರೂ ಒಂದಿಷ್ಟು ಕೊಡ್ರಿ ಅಂತ ಹೇಳಿ ಕಳಿಸಿದ್ರು. ಯಾರೋ ಇರ್ತಾರೆ ಮಾಡ್ತಾರೆ. ಶಿವಾಜಿ ಕಿವಿಗೆ ಬಿದ್ದ ಕೂಡಲೇ ಸ್ವತಃ ಶಿವಾಜಿ ಮಹಾರಾಜರು ತಮ್ಮ ಮಂತ್ರಿ ಕರೆದು ಮುತ್ತು, ರತ್ನ, ವಜ್ರ, ವೈಢೂರ್ಯ, ಬೆಳ್ಳಿ, ಬಂಗಾರ, ಪಟ್ಟೆ, ಪೀತಾಂಬರ, ರೇಷ್ಮೆ ಬಟ್ಟೆಗಳು, ಬಂಗಾರ ನಾಣ್ಯಗಳು ಎಲ್ಲವೂ ತಗೊಂಡು ಹೋಗಿ ಆ ಸಂತ ತುಕಾರಾಮರ ದರ್ಶನ ಮಾಡ್ಕೊಂಡು ಬರೋ ನಡಿ. ಅವ್ರಿಗೆ ಇದೆಲ್ಲ ಅರ್ಪಣೆ ಮಾಡಿ ನಮಸ್ಕಾರ ಮಾಡಿ ಬಂದು ಮುತ್ತ ಬಂದ್ರ ಎಲ್ಲಿ ತುಕಾರಾಮರು ಗುರುಸರಕ್ಕೆ ಶಿವಾಜಿ ಮಹಾರಾಜ ಬಂದಿದ್ದಾರೆ. ಮಹಾರಾಜರು ಬಂದು ಆ ತುಕಾರಾಮರಿಗೆ ಅರ್ಪಣೆ ಮಾಡಬೇಕಂತದೆಲ್ಲ ತಗೊಂಡು ಬಂದದ್ದು ಮನೆಯೊಳಗೆ ಬಂದ್ರು. ಆಕಸ್ಮಿಕ ಬಂದ್ರು, ಹೇಳಿ ಬರಲಿಲ್ಲ. ತುಕಾರಾಮ, ಜೀಜಾಬಾಯಿ ಇಬ್ಬರೇ ಮನೆಯೊಳಗ. ಮಹಾರಾಜರು ಬಂದ್ರೆ ಕುಂದ್ರಾಕ ಒಂದು ಕುರ್ಚಿ ಇಲ್ಲ, ಹಾಸ್ತಿರದ ಒಂದು ಜಮಖಾನಿ ಇಲ್ಲ. ಓಡೋಡಿ ಹೋಗಿ ತಂದೆ ಧೋತ್ರ ಮನೆಗೆ ಅತಿಥಿ ದೇವೋಭವ, ರಾಜ ಬಂದಾರಂತಲ್ಲ, ಮನೆಗೆ ಬಂದವರು ಅತಿಥಿಗಳು ನಮ್ಮ ಭಾವದೊಳಗ ತಮ್ಮದೇನು ಉಡುವ ಧೋತ್ರ ಇತ್ತು, ಅದನ್ನ ತೆಗೆದ ಹಾಸಿದ್ರಂತ. ಬರ್ರಿ ಕೂಡ್ರಿ ಬರ್ರಿ ಕೂಡ್ರಿ ಅಂತ ಹೇಳಿ ಶಿವಾಜಿ ಮಹಾರಾಜರು ಬಂದು ಪಾದ ಮುಟ್ಟಿ ನಮಸ್ಕಾರ ಮಾಡಿದರು. ತುಕೋಬ ಮಹಾರಾಜರಿಗೆ ನಮಸ್ಕಾರ ಮಾಡಿ, ಮಹಾರಾಜರೇ
ನಮ್ಮನ್ನು ಮನ್ನಿಸಬೇಕು, ನಮಗೆ ಕ್ಷಮಾ ಮಾಡಬೇಕು. ನಮ್ಮ ಆಸ್ಥಾನದೊಳಗ, ನಮ್ಮ ರಾಜ್ಯದೊಳಗ ತಮ್ಮಂತ ಯೋಗಿಗಳು, ತಪಸ್ವಿಗಳು, ಭಗವದ್ ಭಕ್ತರು, ಜ್ಞಾನಿಗಳು ಹಿಂಗ ಇಷ್ಟೊಂದು ಬಡತನವಾಗಿ ಬದುಕಾಗ್ತೀನಿ ಅಂತ ನಮ್ಗೆ ಗೊತ್ತಿರಲಿಲ್ಲ. ನಮ್ಮಿಂದ ಆದ ಸೇವಾ ನಿಮಗೆ ಸಲ್ಲಿಸಬೇಕು, ಸಹಾಯ ಮಾಡಬೇಕು ಅಂತ ಇದನ್ನೆಲ್ಲ ತಂದೀವಿ. ದಯವಿಟ್ಟು ಕೃಪಾ ಮಾಡಿ ಇದನ್ನೆಲ್ಲ ಒಪ್ಪಿಸ್ಕೋರಿ ಎಂದು ತಂದಿದ್ರು. ಜರ್ ಬರ್ತಾ ನಿಮ್ಮ ಮನೆಗೆ ಯಾರ ಎಮ್ಮೆಲೆಗಳು ಎಂಟಿಗಳು ಬಂದು ಏನ್ ಬೇಕು ಕೇಳಿದ್ರೆ ಹೆಂಗಾಗ್ತದೆ. ಈ ದಿನ ಲಕ್ಷ್ಮೀ ಪೂಜೆ ಮಾಡಿ ಸಾರ್ಥಕ ಐತಂತೀರಿ. ಮತ್ತೆ ಯಾಕೆ ಸ್ವತಃ ರಾಜ್ಯವನ್ನ ಶಿವಾಜಿ ಮಹಾರಾಜರು ಬಂದಾರ, ಏನಾರ ತಂದಿರಿ ತಗೋರಿ ಅಂತೇಳಿ. ಅವಾಗ ತಕ್ಷಣಕ್ಕ ಶಿವಾಜಿ ಮಹಾರಾಜರಿಗೆ ಯಾರು ಪುಣ್ಯಾತ್ಮರಾಗಿರ್ತಂತ ತುಕೋಬ ಮಹಾರಾಜರಂತ, ಮಹಾರಾಜ್ ನಿಮಗೆ ಯಾರು ಹೇಳಿದ್ರು ನಾನು ಬಡವ ಅಂತ? ನಿಮ್ಗೆ ಯಾರು ಹೇಳಿದ್ರು? ನನಗ ಬಡತನ ಅಂತ ನಿಮ್ಮ ಮುಂದೆ ನಾನೆಂದು ಹೇಳ್ಕೊಂಡಿನಿ, ಅಥವಾ ನಿಮಗಲ್ಲ ಇನ್ನೊಬ್ಬರ ಮುಂದೆ ಯಾರ ಮುಂದರೆ ನಾನು ಎಂದು ಹೇಳ್ಕೊಂಡಿನಿ? ನನಗೇನು ಬಡತನದ? ನನಗೆ ಬಡತನ ಇಲ್ಲ. ನನಗಿರುವ ಭಾಗ್ಯ ನಿಮಗಿಲ್ಲ. ನನಗಿರುವಷ್ಟು ಆನಂದ ನಾನು ಎಷ್ಟು ತೃಪ್ತಿಯಿಂದ ಅದೀನೋ ಅಷ್ಟು ತೃಪ್ತಿ, ಅಷ್ಟು ಆನಂದ ನಿಮಗಿಲ್ಲ. ಬಹುತೇಕ ರಾಜ್ಯವನ್ನ ಕಾಯುವಂತ, ಸಂಪತ್ತನ್ನು ರಕ್ಷಣೆ ಮಾಡುವಂತ, ಮತ್ತೇನು ರಾಜ್ಯ ವಿಸ್ತಾರ ಮಾಡುವಂತ, ಧರ್ಮದ್ರೋಹಿಗಳನ್ನ ಹೊಡೆದು ಓಡಿಸುವಂತ ಎಲ್ಲ ಚಿಂತೆಗಳು ನಿಮಗದಾವ. ನಿಮ್ಮ ಚಿಂತೆಯೊಳಗಡೆ ನಾನು ನಿಶ್ಚಿಂತ ಅದೇನು, ನನಗೇನೆ ಬಡತನದ. ನಾನೇಕೆ ಬಡವನು, ನಾನೇಕೆ ಪರದೇಶಿ, ಶ್ರೀಯೇ ನಿಧಿ ಹರಿಯೇ ನೀನಿರುವ ತನಕ. ಸ್ವತಃ ಪಾಂಡುರಂಗ ನನ್ನ ಜೊತೆಗೆ ನಾನು ಯಾವತ್ತೂ ನನಗೇನು ಬರ್ತಾನ. ಪಾಂಡುರಂಗ ಎಲ್ಲಿರ್ತಾನೋ ಅಲ್ಲಿ ರುಕ್ಮಿಣಿ ಇರ್ತಾಳ. ಪಾಂಡುರಂಗ ಅಂದ್ರೆ ವಿಷ್ಣು, ರುಕ್ಮಿಣಿ ಅಂದ್ರೆ ಮಹಾಲಕ್ಷ್ಮಿ. ಅವರೇ ನನ್ನ ತಾಯಿ ತಂದೆ ಇರುವಾಗ ನನಗ್ಯಾಕೆ ಬಡತಾನ? ನನಗೆ ಬಡತಾನ ಇಲ್ಲ. ನಾನು ದೊರಕಲಿ ನದರಳು ಪಣ್ಣೆ ತಿಳಿಯುವುದೇ ಚಂದಮ್ಮ ಅನ್ನುವಂಗ ಇರೋದ್ರೊಳಗ ತೃಪ್ತಿಯಿಂದ ಮಸ್ತ್ ಅದೀನಿ. ನಾನು ಯಾವಾಗಲೂ ಆನಂದದಿಂದ ವಿಠಲನ ಭಜನೆ ಮಾಡ್ತಿರ್ತೀನಿ. ವಿಠಲ 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 ಅಂತ ಆನಂದವಾಗಿದ್ದೀನಿ. ನನಗೆಲ್ಲಿ ಬಡತನದ ಮಾಡಿದ್ರೆ ದಯವಿಟ್ಟು ಇದನ್ನೆಲ್ಲ ನನ್ನ ಕೊಟ್ಟು ನನ್ನ ಬಡತನದ ಅಂತ ನಾನು ನಿಮ್ಮನ್ನು ಹೇಳ್ಕೊಂಡಂಗೆ ಆಗ್ತದ, ಅಥವಾ ನನ್ನನ್ನು ಬಡವ ಅಂತ ನೀವು ಹೀಯಾಡಿಸ್ದಂಗೆ ಆಗ್ತದ. ನಾನೆಂದ ಬಡತನ ತೋರಿಸ್ಕೊಂಡಿದ್ದೀನಿ? ನನಗೆ ಬಡತನ ಇಲ್ಲ. ನಿಮ್ಮಿಂದ ನಾನಿದು ಸ್ವೀಕಾರ ಮಾಡಿದ್ರ ನನ್ನ ತಾಯಿ ರುಕ್ಮಿಣಿಗೆ ಅವಮಾನ ಆಗಿತ್ತು, ನನ್ನ ತಂದೆ ಪಾಂಡುರಂಗನಿಗೆ ಅವಮಾನ ಆಗಿತ್ತು. ಭುವನ ಬ್ರಹ್ಮಾಂಡವನ್ನೇ ಸಲಹುವಂತ ಪಾಂಡುರಂಗ, ರುಕ್ಮಿಣಿ, ಸ್ವಯಂ ವಿಷ್ಣು ಲಕ್ಷ್ಮಿ ಅವತಾರಿಗಳು ಅವರೇ ನನ್ನ ಜೊತೆಗಿರುವಾಗ, ಸದಾ ನನ್ನ ಅಂತರಂಗದೊಳಗೆ ಅವರಿರುವಾಗ ನನಗೆ ಬಡತನ ಅನ್ನೋದು ಎಂಥ ಮಹಾಮೂರ್ಖತನದ ಮಾತಾಡ್ತದ. ದಯವಿಟ್ಟು ಕ್ಷಮಾ ಮಾಡ್ರಿ. ನೀವು ಹೆಂಗ ತಂದಿರಿ ಎಲ್ಲರೂ ಹಂಗ ವಾಪಸ್ ಒಯ್ದೆ ಅಂತ ಹೇಳಿದ್ರು. ಬಹುತೇಕ ನಿಮಗೂ ಏನಾರ ಅಂಕೆ ಅಂದ್ರೆ ನೀವು ಒಯ್ದು ನಂಗೆ ಅದಕ್ಕೆ ನಾನು ತಾಳಿ ಹೊಡಿತೀನಿ ಅಂದ್ರೆ ಯಾರಂತ ತಿಳಿಯೋದು. ನೀವು ಬಿಡ್ರಿ, ನಮ್ಮ ಮಾಡ್ಕೊಂಡು ನಾವು ಸಹಿತ ಕುರ್ಚಿ ಇರಲಿಲ್ಲ ಅಂದ್ರೆ ನಾವು ಕೂಡ ಕುರ್ಚಿ ಮೇಲೆ ಕ್ಯಾಂಪ್ ಟಾವಲ್ ತೆಗೆದರೆ ಬರೀ ಟಾವಲ್ ಹಾಕೋ ಕುರ್ಚಿ ಹಾಕಬೇಕು ನಾವು. ಸಾಧ್ಯ ಅದನ್ನಂತೂ ಯಾಕ? ಅವರು ಜಗತ್ತ ನಂಬಿಲ್ಲ, ರಾಜ ಮಹಾರಾಜರನ್ನು ನಂಬಿಲ್ಲ. ನಂಬಿದ್ದು ಪರಮಾತ್ಮನಿಗೆ ಪರಿಪೂರ್ಣ ಭಕ್ತಿ ಸಮರಸ. ಅವ್ರ ಭಾವ ಭಗವಂತ ಅರ್ಪಿತ, ಭಗವಂತನಿಗೆ ಅರ್ಪಿತ. ಅವ್ರ ಬದುಕು ಭಗವಂತನಿಗೆ ಅರ್ಪಿತ. ಮತ್ತೊಂದರ ಹಂಗಿಲ್ಲ, ಮತ್ತೇನು ಬೇಕಿಲ್ಲ. ಮತ್ತೊಂದರ ಬಯಕೆ ಅನ್ನುವಂಥದ್ದು ಅವರ ಮನಸ್ಸಿನೊಳಗೆ ಮತ್ತೊಂದು ಅವಕಾಶನೇ ಇಲ್ಲ. ಹಾಡಿದರೆ ನೊರೆಯನ ಹಾಡು, ಹಾಡೋದಾದ್ರೆ ಪರಮಾತ್ಮನ ಸಲುವಾಗಿ ಹಾಡೋದು. ಸಂತ ಮೀರಾಬಾಯಿ ಯಾರಿಗಾಗಿ ಹಾಡಿದ್ರು? ಯಾವ ರಾಜ ಮೆಚ್ಚಿದಂತ ಹಾಡಿಲ್ಲ. ಸ್ವತಃ ರಾಣಿ ಇದ್ರಿ, ಚಿತ್ತೋರ್ಗಢದ ರಾಣಿ ಇದ್ದಕ್ಕೆ. ಮೈದನ ರಾಣ ಮೀರಾನ ಗಂಡ ತೀರ್ಕೊಂತಾನ, ಪತಿ ತೀರ್ಕೊಂತಾನ. ರಾಣ ಅಂತ ಮೈದನ ಈ ಅರಮನೆಯೊಳಗೆ ಕುಂತು ದಿನ ಭಜನೆ ಮಾಡಾಕಿ ರಂಗದೆ ಚುನರಿಯ ಅಂತೇಳಿ ಆ ಕೃಷ್ಣನನ್ನ ಕುರಿತು ಭಕ್ತಿ ಗಾಯನವನ್ನು ಮಾಡಾಕಿ ತನ್ನ ಮನೆಗೆ ಸಾಧು ಸಂತರನ್ನ ಕರೆಸಾಕಿ. ಎಲ್ಲಿದ್ದು ಸಂತರೆಲ್ಲ ನಿತ್ಯ ಮೀರಮ್ಮನಿಗೆ ಬರೋರು, ಅವರಿಗೆಲ್ಲ ಪ್ರತಿನಿತ್ಯ ದಾಸೋಹ ಭೋಜನ ನಡೆಸಾಕಿ ಪ್ರಸಾದ ಮಾಡೋರು, ಪ್ರತಿನಿತ್ಯ ಭಜನೆ ಮಾಡ್ಕೊಂಡು ಮನೆ ಹಾಕೊಂಡವ್ರು. ಎಲ್ಲಿ? ಅರಮನೆ. ರಾಣ ಕೆಟ್ಟ ಸಿಕ್ಕ ಬರ್ತೀವಿ. ಸ್ವಲ್ಪ ದಿವಸ ನೋಡ್ದ, ಮುಂದೆ ವಿಚಾರ ಮಾಡ್ದ, ಈಕೆ ಅತಿಗೆ ಅನ್ನೋ ಒಂದು ಗೌರವಕ್ಕೆ ನಾ ಸುಮ್ಮನೆ ಹಾಕತ್ತೀನಿ.
ಏನಿದೆ ನನ್ನ ಅರಮನೆನೋ ಇದೆ, ಭಸ್ಮಿ ಮಾಡಕ್ಕಿದೆ ದೇವಾಲಯನೋ, ಬೇಕಿದ್ರೆ ಈಗ ಒಂದು ಊರು ಹೊರಗೆ ಕುಸ್ಲ ಹಾಕೊಡ್ತೀನಿ, ಅರಮನೆಗೆ ಒಂದು ದೇವಾಲಯ ಕಟ್ಕೊಡ್ತೀವಿ, ಬೇಡ ಇದು ದೇವಾಲಯ ಎಲ್ಲೆಲ್ಲ ಹೋಗ್ಬಿಟ್ಟು ಭಸ್ಮಿ ಮಾಡೋದು ಯಾಕೆ, ನನ್ನ ಅರಮನೆ ಒಳಗೆ ಮಾಡೋದು ಬೇಡ. ರಾಣಿ ಮೀರಾದೇವಿ ಮಹಾರಾಣಿ ಅಲ್ಲ, ಆದ್ರೆ ಭಗವಂತನನ್ನು ಕುರಿತು ಭಸ್ಮಿ ಮಾಡ್ತಿರ್ಬೇಕಾದ್ರೆ ಬೇಡ ಅಂತ ನಮ್ಗೆ ಯಾರು ಬೈದಿಲ್ಲ. ರಾಣ ಪ್ರಸಂಗದೊಳಗೆ ನೋಡ್ಕೊಂಡು ಈಗ ಹೆಂಗ ಬಿಡಿಸ್ಬೇಕು, ಬ್ಯಾಡ ಅನ್ನಕ್ಕೂ ಬರಂಗಿಲ್ಲ, ಮನೆಯನ್ನು ಹೊರಗೆ ಹಾಕಕ್ಕೂ ಬರಂಗಿಲ್ಲ. ಯಾಕೆ ಅಣ್ಣನ ಹೆಂಡತಿ ಅಕ್ಕಿನೇ ಮೊದಲು ರಾಣಿ ಇದ್ದಕ್ಕೆ, ಈಗ ಅಣ್ಣ ತೀರ್ಕೊಂಡಾಗ ನಾನು ರಾಜ್ಯಭಾರ ಮಾಡ್ತಾ ಇದ್ದೀನಿ, ಈಗಿನ ಹೊರಗೆ ಹಾಕಿದ್ರು ನಾಗ ನೋಡೋರೇನಂದ 4 ಜನ ಹೊರಗೆ ಹಾಕಕ್ಕೆ ಬರೋದು, ಮನೆಗೆ ಇಟ್ಕೊಂಡು ಅವ್ನಿಗೆ ದೊಡ್ಡ ಕೀರ್ತಿ. ಈಕೆ ಹಗಲು ರಾತ್ರಿ ಪೂಜೆ ಆಡಕ್ಕೆ ಯಾವಾಗ ಕೆಳಗೆ ಜನ ಬರ್ತಾವಲ್ಲ, ಕೃಷ್ಣ ಭಜನೆ ಮಾಡ್ಕೊಂತಾನೆ ಇದ್ದಾರೆ. ಹಂಗ ಭಜನೆ ಮಾಡ್ತಾ ಇದ್ದಾಗ ಈಕೆಯನ್ನು ಹೊರಗೂ ಕಳಿಸಬಾರ್ದು, ಮನೆಯಾಗೂ ಇಟ್ಕೋಬಾರ್ದು ಅಂತ ಲೆಕ್ಕ ಹಾಕಿದ್ರು. ಏನ್ ಮಾಡೋದು, ಡೈರೆಕ್ಟ್ ಕೃಷ್ಣನ ಕಡೆ ವೈಕುಂಠನ ಕಳಿಸ್ಲಿಕ್ಕಿದೆ ಅಂತ ವಿಚಾರ ಮಾಡಿ ಕೃಷ್ಣನ ಪೂಜೆ ಮಾಡ್ತಿರ್ಬೇಕಾದ್ರೆ ದೊಡ್ಡ ಘಟಸರ್ಪವನ್ನ, ಕಾಳಿಂಗ ಸರ್ಪವನ್ನು ದೊಡ್ಡ ಬುಟ್ಟಿಯೊಳಗ, ಇದು ಹೂವಿನ ಬುಟ್ಟಿಯನ್ನು ಒಯ್ದು ಕೂಡ್ರಿ, ಆಕೆ ಕೃಷ್ಣಗ ಹಾರ ಹಾಕೋ ರೂಢಿ, ಅಲಂಕಾರ ಮಾಡಾಕ ಈ ಹಾವು ಹಿಡಿದ ಹಾರ ಅಂತ ಹಾಕ್ತಿರ್ತಾಳ, ಮೈ ಮರೆತು ಕಳೆದ ಸಾಯ್ತಾಳ, ತಾನೇ ಹೋಗ್ತಾಳ, ನನ್ನ ತೀರಾ ಬರಾಕಿಲ್ಲ ಅಂತ ಪ್ಲಾನ್ ಮಾಡೋದು. ಮೈದುನ ರಾಣ ಅತ್ತಿಗೆ ಮೀರಾದೇವಿ ಕೊಲ್ಲಬೇಕಂತ ತಿಳ್ಕೊಂಡು ದೊಡ್ಡ ಬುಟ್ಟಿಯೊಳಗ ಹೂವಿನ ಬದಲಿಗೆ ಹಾವು ಇಟ್ಟು ಕಳಿಸ್ತಾಳೆ. ಈ ಕೃಷ್ಣ ಭಕ್ತಿಯೊಳಗ ಮೈ ಮಾಡ್ತಂತ ತಾಯಿ ಆ ಹಾವನ್ನೇ ಹೂಮಾಲೆ ಅಂತ ಹಿಡಿದು ಹಾಕಿದ್ರೆ ಆ ಘಟಸರ್ಪ ಅತ್ಯಂತ ಸುಂದರ ಪರಿಮಳ ಭರಿತವಾದಂತಹ ಪುಷ್ಪ ಮಾಲೆಯಾಗಿ ಹೋಗಿತ್ತು, ಹಾವ ಹೂವಾಗಿತ್ತು. ಮತ್ತು ಫೇಲ್ ಆಯ್ತು ನಮ್ಮ ಕೆಲಸ ಅನ್ಕೊಂಡಾಗ ಈಗ ಎಷ್ಟೋ ತಾಕತ್ತದ, ಈಗ ಭಕ್ತಿಯೊಳಗೆ ಎತ್ತಂದ್ರೆ ಸಾಮರ್ಥ್ಯ ಅದ, ಆದ್ರೂ ನನಗೆ ಕಿರಿಕಿರಿ ಆಗ್ತದೆ ಅಂತ ತಿಳ್ಕೊಂಡಾಗ ಮತ್ತೊಮ್ಮೆ ಇದು ಕೃಷ್ಣನ ತೀರ್ಥದ ಮಥುರೆಯಿಂದ ತೀರ್ಥ ತರಿಸಿದ್ದೀನಿ ಅಂತ ಹೇಳಿ ವಿಷ ತೀರ್ಥ ಅಂತ ತಿಳ್ಕೊಂಡು, ಕೃಷ್ಣನ ಪಾದೋದಕ ಅಂತ ತಿಳ್ಕೊಂಡು ವಿಷ ಕೊಟ್ಟು ಕಳಿಸ್ತ, ಒಬ್ಬ ಸಾಧುನ ಕೈಯಾಗಿ ಕೊಟ್ಟು ಕಳಿಸ್ತ. ಯಾಕ ನಂಬಿಕೆ ಬರ್ಬೇಕಲ್ಲ, ನಾನು ಇದೀಗ ತಾನೇ ಮಥುರೆಯಿಂದ ಬಂದಿದ್ದೀನಮ್ಮ, ಇದು ಕೃಷ್ಣನ ಚರಣಾಮೃತದ ತೀರ್ಥದ ತಗೊಂಡು ಕೊಟ್ಟರು. ಕಾರ್ಕೋಟಕ ವಿಷಯ ಇತ್ತು, ಅದನ್ನು ಕೃಷ್ಣ ಧ್ಯಾನ ಮಾಡಿ ತೀರ್ಥ ಅಂತ ತಗೊಂಡು ಅದು ತುಳಸಿ ತೀರ್ಥ ಆಗಿತ್ತು, ವಿಷಯ ಇರಲಿ. ಭಕ್ತಿಗಂತ ಸಾಮರ್ಥ್ಯ ಅದ. ಹಂಗ ಪರಿಪೂರ್ಣ ಭಕ್ತಿಯೊಳಗೆ ತನ್ಮಯರಾಗಿ ಸದಾ ಹಾಡಿದರೆ ನುಡಿಯನ್ನ ಹಾಡುವೆಂತ ಕೃಷ್ಣ ಭಜನೆಯೊಳಗೆ ಭಜನಾಗಿತ್ತು. ಏನು ಪ್ರಯತ್ನ ಮಾಡಿದ್ರು ರಾಣಾಗಿ ಕೊಲ್ಲುವುದಾಗಲಿಲ್ಲ. ಹಾಡಿದ ರಗದೆಚ್ಚು ನದಿ ಅನ್ನೋ ಹಾಡಿನ ರಾಣಾನೇ ವಿಷ್ಟಿಯ ಮೈನೋ ಅಮೃತಪ್ರಿಯ. ರಾಣ ವಿಷ ಕೊಟ್ಟ, ಆದ್ರೂ ನಾನು ಕೊಡುವುದು ಮಾತ್ರ ಅಮೃತ, ಅದು ಕೃಷ್ಣನ ಚರಣಾಮೃತ ಅಂತ ಮೀರಾದೇವಿಯೇ ಹಾಡಿದ. ಅವರ ಜೀವನದೊಳಗೆ, ಮಹಾತ್ಮರ ಜೀವನದೊಳಗೆ ಲೀಲೆಗಳ ಪ್ರದೇಶಿಸುವುದಿಲ್ಲ. ಸೂರದಾಸ ಅಂತೇಳಿ ಉತ್ತರ ಭಾರತದೊಳಗೆ ಸೂರದಾಸ ಅಂತ ಒಬ್ಬ ಮಹಾನ್ ಕೃಷ್ಣ ಭಕ್ತ. ವೀರ ಹೇಗೆ ಕೃಷ್ಣ ಭಕ್ತಿ ಇತ್ತೋ ಹಾಗೆ ಕೃಷ್ಣನ ಭಕ್ತಿ ಮಾಡುವಂತ ಸೂರದಾಸ ಅಂತ. ಕೆಲವರು ಬಾಲ್ಯದೊಳಗೆ ಕಣ್ಣು ಹೋಗ್ಯಾವ ಅಂತ ಹೇಳ್ತಾರೆ, ಕೆಲವರು ಹುಟ್ಟು ಕುರುಡಿದ್ರು ಅಂತ ಹೇಳ್ತಾರೆ. ನಮ್ಮಲ್ಲೇ ಪುಟ್ಟ ಯಜವರಿದ್ರಲ್ಲ, ಗದುಗಿನ ಪುಟ್ಟ ಗವಾಯಿಗಳಿದ್ರಲ್ಲ, ಕಣ್ಣು ಕಾಣುತ್ತಿರಲಿಲ್ಲ. ಆದ್ರೆ ಯಾವ ಕಂಡ ಸ್ವಾಮಿಗಳಿಗೂ ಇದು ಕಡಿಮೆ ಇರಲಿಲ್ಲ. ಎಷ್ಟೋ ಗ್ರಂಥಗಳನ್ನ ನಿರ್ಮಾಣ ಮಾಡಿದ್ರು, ಪುರಾಣ ಷಟ್ಪದಿಯೊಳಗ ಕಾವ್ಯಗಳನ್ನು ರಚನೆ ಮಾಡಿದ್ರು. ಅವರು ಬಾರಿಸ್ಲಿಕ್ಕೆ ಬರಲಾರದ ವಾದ್ಯಗಳೇ ಇರಲಿಲ್ಲ. ತಬಲಾ ಬಾರಿಸಿದ್ರು, ಹಾರ್ಮೋನಿಯಂ ಬಾರಿಸಿದ್ರು, ಪಿಯಾನೋ ಬಾರಿಸಿದ್ರು, ತಂತಿ ವಾದ್ಯಗಳನ್ನು ಬಾರಿಸಿದ್ರು. ಕಣ್ಣೇ ಕಾಣ್ತಿರಲಿಲ್ಲ ಎಲ್ಲಾ ವಾದ್ಯಗಳು. ಪುರುಷ ಸರಸ್ವತಿ ಅಂತ ನಮ್ಮ ಕರ್ನಾಟಕದೊಳಗೆ ಹೆಸರು ಕೊಡಬಹುದು. ಸರಸ್ವತಿಯೇ ಪುರುಷ ರೂಪದಿಂದ ಬಂದಾಳೆನ ಪುಟ್ಟ ಹೆಚ್ಚು ನೋಡಿದ್ರ. ಹಾಗೆ ಸೂರದಾಸರಂತ ಆಗಿ ಹೋಗಿದ್ದಾರೆ ಆ ಕಡೆ ಉತ್ತರ ಭಾರತದೊಳಗೆ. ಎಷ್ಟು ಭಕ್ತಿ ಅವರಿಗೆ ಅಂತಂದ್ರೆ, ಎಲ್ಲರೇ ಹಾಡ್ಕೋತ ಕುಂತ್ರು ಅಂದ್ರೆ ಹಗಲ ಆಗಿದ್ದು ಗೊತ್ತಿಲ್ಲ, ರಾತ್ರಿ ಆಗಿದ್ದು ಗೊತ್ತಿಲ್ಲ. ಯಾಕೆ ಕಣ್ಣ ಕಾಣ್ತಿದ್ದಿಲ್ಲ, ಹೊರಗೆ ಜನ ಅದಾರ ಅಂತ ಗೊತ್ತಿಲ್ಲ, ಇಲ್ಲ ಅಂತ ಗೊತ್ತಿಲ್ಲ. ಜಗತ್ತಿನ ಗೊಡವೆನೇ ಇರ್ತಿರ್ಲಿಲ್ಲ. ಹಾಡಾಕಂದ್ರ
4 5 6 ಗಂಟೆ ಆಗ ನಿರರ್ಗಳವಾಗಿ ಕೈಯಾಗ ಇರ್ತಾರೆ ಹಿಡ್ಕೊಂಡು ಹಾಡ್ತಿದ್ರ ಜಗತ್ತಿನ ಭಾರ ಇರ್ತಿರ್ಲಿಲ್ಲ. ಎಲ್ಲರೇ ಭಜನೆ ಜಾಗರಣೆ ಕಾರ್ಯಕ್ರಮ ಇದ್ದು ಅಂದ್ರ ಮತ್ತೆ ಬೆಳತನ ಹಾಡೋರು ಬೇಕಲ್ಲ. ಮಂದಿ ಕಮ್ಮಿ ಅಂತಂದ್ರೆ ಲೆಕ್ಕ ಹಾಕ್ತಿದ್ರಂತ, ಹೋಗಿ ಸೂರ್ಯದಾಸ್ ಕರ್ಕೊಂಡ್ ಬರ್ರಿ ಬೆಳತಾನ ಹಾಡ್ತಾನ ಕಾಣಿ ಬೆಳಗ್ಗೆ ಹಾಕ್ತಾನ. ಸೂರ್ಯದಾಸ್ರಿಗೆ ಕರ್ಕೊಂಡು ತಂದು ಯಾವುದೋ ಗುಡ್ಯಾಗ ಭಜನಾ ಕಾರ್ಯಕ್ರಮ ಇತ್ತು, ಸೂರ್ಯದಾಸರು ಕರ್ಕೊಂಡ್ ಬಂದಿದ್ರು. ಹಗಲ ಅಗತ್ಯ ಇದ್ರೆ ಸಾಯಂಕಾಲ ಹೋಗಿ ಕೈ ಹಿಡಿದು ಕರ್ಕೊಂಡ್ ಬಂದಿದ್ರು. ಅವ್ರು ಗುಡಿಸಲಿಂದ ಕರ್ಕೊಂಡು ತಂದು ಭಜನಾ ಹಚ್ಚಿದ್ರು, ಭಜನಾ ಮಾಡಿದ್ರು. ಉಳಿದವರೆಲ್ಲ ಸಾಕು ಮಗ ಭಾರತನ ಭಜನೆ ಮಾಡಿ ಮಂಗಳಾರತಿ ಮಾಡೋ ಬಂದಿರ್ತದ, ಬೆಳತನ ಹಾಡೋದ. ಅವ್ರು 12 ಆಯ್ತು 1 ಆಯ್ತು 2 ಗಂಟೆ ತನ ಹಾಡಿದ್ರು. ಮಂದಿ ಎಲ್ಲ ಸಾಕಾಗಿ ಹೋಗಿ ಮುಕ್ಕೊಂಡು, ಇವರಿಗೆ ಮಾತ್ರ ಪ್ರಜ್ಞೆ ಇಲ್ಲ. ಹಾಗೆ ಯಾಕ ಹಾಡ್ತಾನೆ ಇದ್ರು. ಅವ್ರ ಹಿಂದೆ ಹಾಡೋರು ನಿಲ್ಸ್ಯಾರ ಅನ್ನೋದು ಗೊತ್ತಿಲ್ಲ, ಯಾರು ಕುಂತಾರ ಎದ್ದೋಗ್ಯಾರ ಅನ್ನೋದು ಗೊತ್ತಿಲ್ಲ. ಕೃಷ್ಣನ ಭಕ್ತಿಯೊಳಗ ತಲ್ಲೀನಾಗಿ ಮೈ ಮತ್ತು ಹಾಡಿದ್ರು. ಅವರ ಹಾಡ್ತಿದ್ರ ಕೃಷ್ಣ ಸ್ವಯಂ ಕೃಷ್ಣ ಬಾಲ ಕೃಷ್ಣನಾಗಿ ಬಂದು ಅವರ ಹಾಡಿಗೆ ಹೆಜ್ಜೆಯನ್ನು ಹಾಡ್ತಿದ್ದ, ಕುಣಿತಿದ್ದಂತ ಕೃಷ್ಣ ಪರಮಾತ್ಮ ಹಾಡ್ತಿದ್ರು, ಕುಣಿತಿದ್ದ. ಆದ್ರೆ ಇವರಿಗೆ ಕಾಣ್ತಿದ್ದಿಲ್ಲ, ಆದ್ರೆ ಅವನ ಆನಂದಕ್ಕೆ ಅವ ಕುಣಿತಿದ್ದ. ಯಾರು? ಕೃಷ್ಣ ಪರಮಾತ್ಮ. ಹಾಗೆ ಹಾಡ್ತಿದ್ರು. ನಸ್ಕಿನ 3 ಗಂಟೆ ಆಯ್ತು, ಬಾಹ್ಯ ಪ್ರಜ್ಞೆ ಬಂತು. ಕರೆದ್ರು, ಯಾರಪ್ಪ ಇಲ್ಲಿ ಯಾರ ಎಲ್ಲ ಹೋಗಿ ಪೂಜೆಸ್ಕೊಂಡು ಮುಕ್ಕೊಂಡ್ರ ಬರಬಾರ್ದು ಮಾಡ್ಕೊಂಡು. ಯಾರಿಲ್ಲ. ಆಯ್ತು, ಇನ್ನೇನು ಬಹುತೇಕ ಬೆಳಗಾದಂಗೆ ಕಾಣ್ತದ, ಅವರೆಲ್ಲ ಹೋಗಿರ್ಬೇಕು, ನಾನು ಹೋದ್ರಾಯ್ತು ಮುಡ್ಸಂತ ಎದ್ದು ಬಂದ್ರು. ಅದೇ ಕಣ್ಣು ಕಾಣಂಗಿಲ್ಲ. ಒಂದ್ ಕೈಯಾಗ ಎಕ್ತಾಲಿ, ಒಂದ್ ಕೈಯಾಗ ಬಡಿ, ಹಂಗ ಹೋಗ್ಕೊಂತ ಹಾಡ ಹಾಡ್ಕೊಂತ ಹೊಂಟಿದ್ರು ಮನೆ ಕಡೆ ಹೋಗುವ ದಾರಿ ಒಳಗೆ ಕೈ ಹಿಡಿದು ನಡೆಸೋರು ಯಾರು ಇರಬೇಕಾಗಿ ಒಂದು ಹಾಳ ದಾರಿ ತಪ್ಪಿ ಹೋಗಿ ಒಂದು ಹಾಳ ಬಾವ್ಯಾಗ ಹೊತ್ಕೊಂಡು ಬಿದ್ರು. ಹೊತ್ಕೊಂಡು ಬಿದ್ದ ಬಳಕ ಮೈಯೆಲ್ಲ ಮುಳ್ಳು ಕಲ್ಲುಗಳು ಮುಳ್ಳು ನಟ್ಟಿದ್ವು, ಭಾರಿ ಮುಳ್ಳ. ಮೈಯೆಲ್ಲ ತರಿಸಿ ರಕ್ತ ಅಮರ ರಕ್ತ ಆಯಿತು, ಗಾಯ ಆಯಿತು. ಮೈಯೆಲ್ಲ ಗಾಯ ಆದಾಗ ಅವ್ರು ಅನ್ಕೊಂತಾರ ಒಳಗೆ ಬಾವ್ಯಾಗ ಬಿದ್ದಾಗ ಗೊತ್ತಾಯ್ತು ಅಂತ. ದಾರಿ ತಪ್ಪಿ ಯಾವುದೋ ಬಾವ್ಯಾಗ ಬಿದ್ದೀನಿ ಅಂತ ಗೊತ್ತಾಯ್ತು. ಯಾರಾದ್ರಪ್ಪ ಹೊರಗೆ ಯಾರಾದ್ರಪ್ಪ ಅಂತ ಕರೀತಾರ. ಯಾರಾದ್ರೂ ಇದ್ರು ಬರ್ರಿಪ್ಪ, ನನ್ನ ಸ್ವಲ್ಪ ಮ್ಯಾಲ ಕರ್ಕೋರಿ ಅಂತ. ಯಾರು ಇಲ್ಲ. ನಸ್ಕಿನ 3 ಗಂಟೆ ಅಡವ್ಯಾಗ ಕತ್ತಲ್ದಾಗ ಯಾರು ಇರಬೇಕು, ಯಾರು ತೊಂದರೆ ಇದ್ರು ಯಾರು ಇಲ್ಲ. ಅವಾಗ ಅಲ್ಲಿ ಬಿದ್ದ ಅಡವಿಯೊಳಗೂ ಸಹಿತ ಹಿಂಗಿ ಕೈ ಮಾಡೋದ್ರೊಳಗ ಅಲ್ಲೇ ಮಗ್ಗಲು ಎಕ್ತಾರಿ ಬಿದ್ದಿತ್ತು. ಮತ್ತು ಕೈಯಾಗ ತಗೊಂಡ್ರು, ಮೈಯನ್ನು ರಕ್ತ ಸೋರ್ತದ, ಕೈಯಾಗ ಎಕ್ತಾರಿ ತಗೊಂಡ್ರು. ನಾನು ಮನೆಗೆ ಹೋಗಿ ನಿದ್ದೆ ಮಾಡ್ತೀನಿ ಅಂತ ತಿಳ್ಕೊಂಡು, ನಿನಗೆ ನನ್ನ ಹಾಡು ಸಾಕಾದಂಗೆ ಕಾಣೋದಿಲ್ಲ ಪರಮಾತ್ಮ, ಆಯ್ತು ನಿನಗಾಗಿ ಮತ್ತೆ ಹಾಡ್ತೀನಿ ಅಂತ ಮತ್ತೆ ಕೃಷ್ಣನ ಮೇಲೆ ಗಾಯನ ಶುರು ಮಾಡಿದ್ರು. ಸೂರ್ಯದಾಸ್ ಹಾಡ್ಲಿಕ್ಕೆ ಹತ್ತಿದ್ರ ಕೃಷ್ಣನಿಗೆ ಕಳ್ಳು ಚುರುಕಂತು. ಸ್ವತಃ ಕೃಷ್ಣನೇ ಬಾಲ ರೂಪದಿಂದ ಬಂದು ಬಾವಿಯೊಳಗೆ ಬಂದು, ತಾತ ಬಾವಿಯೊಳಗೆ ಬಿದ್ದೇನು, ನಿನ್ನ ಕಣ್ಣು ಕಾಣೋದಿಲ್ಲೇನು, ನಿನ್ನ ಯಾರು ಕರ್ಕೊಂಡು ಹೋಗೋರು ಏನು, ಯಾಕೋ ಬಿದ್ದಂಗಾಗ್ಯದ, ಬಾ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಬಂದು ಆ ಸೂರ್ಯದಾಸನ ಕೈ ಹಿಡಿದ ಕೃಷ್ಣ ಪರಮಾತ್ಮ. ಕೈ ಹಿಡಿದ ಕೂಡಲೇ ಇಂಥ ಬಾವ್ಯಾಗ ನಸುಕಿನಾಗ ಕಟ್ಟಾಗ ನನ್ನ ಕೈ ಹಿಡಿಯೋರು ಯಾರು ಅಂತ ಕೈ ಹಿಡಿದ ಕೂಡಲೇ ಮೈ ರೋಮಾಂಚನ ಆಯ್ತು. ಗೊತ್ತಾಯ್ತು ನನ್ನ ಪರಮಾತ್ಮ ಕೃಷ್ಣನ ಹೊರತು ಇಲ್ಲಿ ಬಂದು ಕೈ ಹಿಡಿದವರು ಯಾರೋ ಅಲ್ಲ ಅಂತ ಗೊತ್ತಾಯ್ತು ಸೂರ್ಯದಾಸನಿಗೆ. ಮರಳಿ ಕೈ ಹಿಡಿದ ಕೈಯನ್ನ ಹಿಡಿದು ನೋಡಿದ್ರು, ಹಿಂಗ ನೋಡಿದ್ರು. ಆ ಹುಟ್ಟಿದ ಸ್ಪರ್ಶಗಳನ್ನು ಗೊತ್ತಾಯ್ತು, ಇದು ಬಾಲಕೃಷ್ಣ ಭಗವಂತನ ಕೈಯಲ್ಲ ಅಂತ ತಿಳ್ಕೊಂಡು, ಹೇ ಪರಮಾತ್ಮ ನನ್ನ ದುಃಖವನ್ನು ನೋಡಲಾರದೆ ಬಂದಿಯೇನಪ್ಪ ನೀನು, ನನ್ನ ಜೀವನ ಧನ್ಯ ಆಯ್ತು ಅಂತ ನನಗೆ ದರ್ಶನ ಕೊಟ್ಟಿಯಲ್ಲಪ್ಪ ಅಂತ ಹೀಗೆ ಪಾದ ಮುಟ್ಟಬೇಕು ಅನ್ನೋದ್ರೊಳಗ ಅರೆ ಗೊತ್ತಾಯ್ತು ನಿನಗೆ ಸೂರ್ಯದಾಸ ನಾನೇ ಇದನ್ನು ಗೊತ್ತಿರಲ್ಲ ಅಂತ ತಿಳ್ಕೊಂಡು ಕೈ ಕೊಸರ್ಕೊಂಡು ಹೊಂಟಿದ್ದಂತ. ಯಾರು? ಬಾಲಕೃಷ್ಣ. ಕೈ ಬಿಡಿಸ್ಕೊಂಡು ಓಡಿ ಹೊಂಟಾಗ ಅವಾಗ ಒಂದು ಮಾತು ಹೇಳ್ತಾರೆ ಸೂರ್ಯದಾಸ, ಹೇ ಪರಮಾತ್ಮ ಕುಡ್ಡ ಮನುಷ್ಯ ಅಂತ ತಿಳ್ಕೊಂಡು ಕೈ ಬಿಡಿಸ್ಕೊಂಡೇನೋ ಹೋಗೋ ತಾಕತ್ತಿರ್ಬೇಕು, ಹೋಗು ಜಗತ್ತೆಲ್ಲ ಕೈ ಕೊಟ್ಟದ್ದು, ನೀನು ಕೈ ಕೊಟ್ಟು ನಾ ಏನು ಮಾಡಿ, ನೀನು ಕೈ ಕೊಟ್ಟು ಹೋಗ್ತೇನು, ಹೋಗು
ನಾಯನ ಬ್ಯಾಡದಲ್ಲಿ ನಿನಗ ಹೋಗ್. ಆದ್ರೆ ಫುಡ್ ಮನುಷ್ಯ ಅಂತ ತಿಳ್ಕೊಂಡು ಕೈ ಬಿಡಿಸ್ಕೊಂಡು ಕೈ ಕೊಸಿಸ್ಕೊಂಡು ಹೋಗ್ಬೋದು. ಜರ್ ಕರ್ತಾ ನಿನಗೆ ತಾಕತ್ತಿತ್ತಂದ್ರೆ ನನ್ನ ಹೃದಯ ಗದ್ದಿಗೆ ಒಳಗೆ ನಿನ್ನ ಖಾಯಂ ಕೊಂಡಿಸ್ಕೊಂಡೀನಿ, ಅಲ್ಲಿಂದ ಬೇಕಾದ್ರೆ ಏನು ಹೋಗ ನೋಡು ನನ್ನ ಯಾರು ಸೂರ್ಯದಾಸ್. ಕುಡ್ಡು ಮನುಷ್ಯ ಅಂತ ತಿಳ್ಕೊಂಡು ನನ್ನ ಕೈ ಬಿಡಿಸ್ಕೊಂಡು ಹೊಂಟಿಗೆ ಹೋಗಪ್ಪ, ಕೈ ಬಿಡಿಸ್ಕೊಂಡು ಹೋಗೋದು ಯಾರು ಬೇಕಾದ್ರೂ ಹೋಗ್ತಾರ. ನಿನಗೆ ನಿಜವಾಗಿಯೂ ತಾಕತ್ತಿತ್ತು ಅಂದ್ರೆ ನನ್ನ ಹೃದಯ ಗದ್ದಿಯೊಳಗೆ ನಿನ್ನ ಪ್ರತಿಷ್ಠಾಪನೆ ಮಾಡ್ಕೊಂಡೀನಿ, ಅಲ್ಲಿಂದ ಬೇಕಾದ್ರೆ ಎದ್ದು ಹೋಗಿ ನೋಡೋದು ಗೊತ್ತಾಗ್ತದ ಅಂತ. ಅವಾಗ ಕೃಷ್ಣ ಓಡಿ ಬಂದು ಕೊಳ್ಳಿಗೆ ಹತ್ಕೊಂಡು ಕೈ ಹಿಡಿದು, ಎಂತ ಭಕ್ತಿಯಪ್ಪ ನಿಂದು, ಎಂತ ಶ್ರದ್ಧಾಪ್ಪ ನಿಂದು, ನಾನು ನಿನ್ನ ಭಕ್ತಿಗೆ ಮೆಚ್ಚಿದ್ದೀನಿ. ನಿನ್ನ ಕಣ್ಣು ಕಾಣದೇ ಇರೋದ ಕಡೆ ಇಷ್ಟೆಲ್ಲ ಕಷ್ಟ ಅಲ್ಲ, ಬೇಡು, ನೀ ಏನ್ ಬೇಡ್ತಿ ಬೇಡು. ನೀವೇನಂತೀವಿ ಫುಡ್ ಏನ್ ಬಿಡ್ತಾನೆ, ಯಾರು ಕಣ್ಣು ಬಿಡ್ತಾನೆ, ನಿನಗೆ ಏನ್ ಬೇಕು ಬೇಡ ಅಂತ ಸೂರ್ಯದಾಸ್ ಹೇಳಿದ್ರು. ಹೇ ಪರಮಾತ್ಮ, ನನಗೆ ಬೇಕಾದದ್ದು ನೀನು ಮಾತ್ರ, ನಿನ್ನ ಹೊರತು ಜಗತ್ತಿನೊಳಗೆ ನನಗೆ ಮತ್ತೊಂದು ಏನು ಬೇಕಾಗಿಲ್ಲ. ಇವಾಗ ನೀನೇ ಸಿಕ್ಕಿದೆ, ನಿನ್ನ ಕೈ ನಾನು ಹಿಡಿದಿರ್ಬೇಕಾದ್ರೆ ನನಗೆ ಮತ್ತೇನು ಬೇಕು, ನನಗೆ ಬೇಕಾದದ್ದೇ ನೀನು, ನಿನ್ನ ಹೊರತು ನನಗೆ ಮತ್ತೊಂದೇನು ಬೇಕಾಗಿಲ್ಲ ಅಂತ ಅಂದಾಗ ಕೃಷ್ಣ ಕೃಪಾ ಮಾಡಿ ಆ ಸೂರ್ಯದಾಸರ ಎರಡು ಕಣ್ಣುಗಳನ್ನ ಕೈ ಎಳದಂತ ಕಣ್ಣು ಕಾಣಕತ್ತು. ಕಣ್ಣು ತೆರೆದು ಕಣ್ಣು ಪೂರ್ಣವಾಗಿ ಕಣ್ಣು ತುಂಬಿಸ್ಕೊಂಡ್ರು ಕೃಷ್ಣನ ಮೂರ್ತಿಯನ್ನ. ಒಮ್ಮ ಪಾದದಿಂದ ತಲೆತನ, ತಲೆಯಿಂದ ಪಾದತನ ನೋಡಿದ್ರು ಆ ದಿವ್ಯಮಯವಾದಂತಹ ಕಾಯವನ್ನ ನೋಡಿ 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 ಮತ್ತೆ ಆನಂದದಿಂದ ಹಾಡಿದ್ರಂತ ಕೃಷ್ಣ ಕುಣದಂತ. ಕೃಷ್ಣ ಕುಣದ ಇವರು ಹಾಡಿದ್ರು. ಆ ಬಳಕ ಕೃಷ್ಣ ಪರಮಾತ್ಮ ಮತ್ತೆ ಕೇಳಿದಂತ, ಆಯ್ತು ಕಣ್ಣಂತೂ ಕಾಣಿಸ್ತಾ ಬಿದ್ದ ಮೇಲೆ ನಿನಗೆ ಈ ತೊಂದರೆ ಇನ್ಯಾನ ಜೀವನದೊಳಗೆ ಆಗಂಗಿಲ್ಲ, ಮತ್ತೊಮ್ಮೆ ನೀನ್ ಎಲ್ಲಿ ಬೀಳುವಂತ ಪ್ರಸಂಗ ಬರಂಗಿಲ್ಲ ಅಂತ ಸ್ವಯಂ ಕೃಷ್ಣ ಭಗವಂತನೇ ಕೃಪಾ ಮಾಡಿ ಕಣ್ಣು ಕೊಟ್ಟಾನ. ಪರಿಪೂರ್ಣವಾಗಿ ಕೃಷ್ಣನ ದೇಹವನ್ನು ನೋಡಿದ ಕಣ್ಣುಗಳು ಇವತ್ತು ನನ್ನ ಕಣ್ಣು ಧನ್ಯ ಆದವು, ಇವತ್ತು ನನ್ನ ಕಣ್ಣು ಪಾವನ ಆಯಿತು ಅಂತ ಖುಷಿ ಆಯಿತು ಯಾರಿಗೆ, ಸೂರ್ಯದಾಸರಿಗೆ. ಅದಾದ್ಮೇಲೆ ಕೃಷ್ಣ ಮತ್ತೇನು ಬೇಕೋ ಬೇಡು, ನಾನು ಬಹಳ ಸಂತೋಷದಿಂದ ಮ್ಯಾಗ ಇವತ್ತೇನು ಬೇಕು ಬೇಡು, ಬೇಡಿದ್ದನ್ನು ಕೊಡ್ತೀನಿ ಅಂದಾಗ ನೀ ಸುಳ್ಳು ಹೇಳ್ತೀನಿ ಅಂತಂದ್ರೆ, ಇಲ್ಲಪ್ಪ ನಿನ್ನ ಮೇಲೆ ನಿಜವಾಗಿಯೂ ಕೃಪಾ ಮಾಡಿ ಏನ್ ಬೇಕು ಬೇಡು. ನೀ ಮೊದಲೇ ಕಪಟ ನಾಟಕ ಸೂತ್ರಧಾರಿ, ಮಾತು ಕೊಟ್ಟು ಮಾತು ತಪ್ಪಿಸ್ತೀನಿ ನೀನು, ನನಗೆ ವಿಶ್ವಾಸ ಇಲ್ಲ, ನನ್ನ ಕೈ ಮೇಲೆ ಕೈ ಹೊಡೆದ ಹಾನಿ ಮಾಡಿ ಹೇಳುವಂತಂದ್ರು ಯಾರಿಗೆ, ಕೃಷ್ಣ ಪರಮಾತ್ಮ. ಕೈ ಮೇಲೆ ಕೈ ಇಟ್ಟು ಹಾನಿ ಮಾಡಿ ಹೇಳು, ಏನಂತ ಹಾನಿ ಮಾಡು, ನಾನು ಬೇಡಿದ ವರವನ್ನ ಒಲ್ಲೆ ಅನ್ಲಾರ್ದಂಗೆ ಕೊಡ್ತೀನಿ ಅಂತ ಕೈ ಕೊಡುವಂದಾಗ ಕೃಷ್ಣ ಪರಮಾತ್ಮ, ನೀನ್ ಬೇಕಾದ ಕೇಳಪ್ಪ, ಈ ಜಗತ್ತನ್ನ ಆಳುವಂತ ಮಹಾರಾಜ ಆಗಬೇಕೇನು, ಸಂಪತ್ತು ಬೇಕೇನು, ಅರಮನೆ ಬೇಕೇನು, ನಿನಗೇನ್ ಬೇಕು ಬೇಕು, ಈ ಜಗತ್ತಿನೊಳಗೆ ನನ್ನಿಂದ ಆಗುವುದಿಲ್ಲ ಅನ್ನೋದು ಯಾವುದೂ ಇಲ್ಲ, ಈ ಬೇಡಿದ್ದನ್ನು ಕೊಡ್ತೀನಿ, ನನ್ನ ಮೇಲೆ ನನಗೆ ನಂಬಿಕೆ ಇಲ್ಲ ಏನಂತ ಕೈಯಾಗ ಕೈ ಕೊಟ್ಟ ಯಾರು, ಕೃಷ್ಣ ಪರಮಾತ್ಮ. ಆವಾಗ ಕೈ ಮುಗಿದು ಪ್ರಾರ್ಥನೆ ಮಾಡಿದಂತೆ, ಹೇ ಭಗವಂತ, ಜಗತ್ತಿನೊಳಗೆ ಹುಟ್ಟಿ ಬಂದಾಗಿನಿಂದ ಇವತ್ತಿನ ತನಕ ನಾನು ಏನನ್ನೂ ನೋಡಿಲ್ಲ, ನಾನು ನೋಡಿದ್ದು ನಿನ್ನನ್ನು ಮಾತ್ರ ನೋಡಿದ್ದೀನಿ. ಕಣ್ಣು ಬಂದ ಕೂಡಲೇ ನೋಡಿದ್ದು ನಿನ್ನ ದಿವ್ಯ ದೇಹವನ್ನು ಮಾತ್ರ, ನಿನ್ನನ್ನ ಕಲ್ಪನಾ ಮಾಡಿ ಭಜನ ಮಾಡ್ತಿದ್ದೆ, ಆದ್ರೆ ನಿನ್ನ ನಿಜವಾದ ಸ್ವರೂಪವನ್ನು ಕಂಡೆ ನನ್ನ ಕಣ್ಣು ಧನ್ಯ, ನನ್ನ ಮನಸ್ಸು ಧನ್ಯ, ನನ್ನ ಶರೀರ, ನನ್ನ ಜನ್ಮ ಧನ್ಯದ. ಇವತ್ತು ಬೇಡಿದ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ, ಮಾತು ತಪ್ಪಿಸಬಾರ್ದು. ನನಗೀಗ ನೀನ್ ಏನ್ ಕೊಡ್ಬೇಕಂದ್ರ ನನ್ನ ಕಣ್ಣು ಹೆಂಗ ಮೊದಲು ಕುರುಡಿದ್ವಲ್ಲ ಹಾಗೆ ನನ್ನ ಎರಡು ಕಣ್ಣುಗಳನ್ನು ಕುರುಡು ಮಾಡುವುದು ಕೇಳಿದ. ಕೃಷ್ಣನ ಶಾಖ, ಯಾಕಪ್ಪ ಇಂಥದ್ದು ಕೇಳ್ತೀಯ, ಬೇಕಂದ್ರೆ ಬೇಕಾದ್ದು ಕೊಡ್ತೀನಿ, ಅದನ್ನ ಹೋಗಿ ಯಾಕೆ ಇಂಥದ್ದನ್ನ ಕೇಳ್ತೀಯ ಅಂದಾಗ ಯಾವ ಪುಣ್ಯಾತ್ಮ ಸೂರ್ಯದಾಸ ಹೇಳಿದ್ರಂತ, ಜಗತ್ತಿನೊಳಗೆ ನಿನ್ನ ಹೊರತು ನಾನು ಏನು ನೋಡಿಲ್ಲ, ಜಗತ್ತು ನೋಡುವ ನನ್ನ ಅವಶ್ಯಕತೆಯೂ ನನಗಿಲ್ಲ, ಜಗತ್ತಿನೊಳಗೆ ನಾನು ಏನು ಪರಮ ಗುರಿ, ನಿನ್ನನ್ನು ಕಾಣಬೇಕಂತ ಪರಮ ಗುರಿ ಇತ್ತು, ನಿನ್ನ ಕಂಡೀನಿ, ನಿನ್ನ ಕಂಡ ಬಳಿಕ ಮತ್ತೆ ಜಗತ್ತು ನೋಡುದು ಏನು ಉಳಿದ ಪರಮಾತ್ಮ. ಜಗತ್ತು ಕಾಣಕ್ಕೆ ಶುರುವಾಯಿತು ಅಂದ್ರೆ ಜಗತ್ತಿನ ವ್ಯಾಮೋಹ ಶುರು ಆಗ್ತದ, ನಾನು ಇವತ್ತು ಗೆದ್ದೀನಿ, ಮತ್ತೊಂದು ದಿವಸ ಸೋಲು ಪ್ರಸಂಗ ಬರ್ತದ, ಅದಕ್ಕೆ ಮಾಯಾ ಜಗತ್ತನ್ನು ನೋಡೋದು ಬೇಡ, ನಿನ್ನನ್ನೇನು ನೋಡಿದ್ದೀನಿ ಇವತ್ತಿಗೆ ನಾನು ಕಣ್ಣು ಮುಚ್ಚಿ, ಅಂದ್ರೆ ಬರೇ ಕಣ್ಣು ಕಾಣಿಸೋದಲ್ಲ, ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನನ್ನ ಕಣ್ಣು ಮುಚ್ಚಿದ್ರೂ ಚಿಂತೆ ಇಲ್ಲ, ನನಗೆ ಜಗತ್ತು ನೋಡುವ ಜರೂರಿ ಇಲ್ಲ, ನನ್ನ ಕಣ್ಣು ಮೊದಲು ಕುರುಡು ಮಾಡುವುದು ಕೇಳಿದ.
ಯಾರು? ಸೂರ್ಯದಾಸ. ಯಾರು ಕೇಳ್ತೀವಿ ಜಗತ್ತಿನೊಳಗೆ? ಬಸವಣ್ಣವ್ರು ಕೇಳ್ಯಾರ ನೋಡಿ, ಅದ್ರ ಬಾಯಿದ ಕೇಳ್ಯಾರ. ಆದ್ರೆ ಸೂರ್ಯದಾಸ ನಿಜವಾಗಿಯೂ ಅದರಂತೆ ನಡೆದು ತೋರ್ಸ್ಯಾರ. ಬಸವಣ್ಣವರಂದಿಲ್ಲ, ಅತ್ತಲಿಂದ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಗನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಬಸವಣ್ಣನ ಬಿಟ್ರ, ಸೂರ್ಯದಾಸರಿಗೆ ಬಿಟ್ರ ಇವತ್ತಿನ ತನ ಪರಮಾತ್ಮನ ಮುಂದೆ ನನ್ನ ಕಣ್ಣು ಕುಂಟು ಮಾಡು, ನನ್ನ ಕಾಲ ಉಂಟು ಮಾಡು, ನನ್ನ ಕಿವಿ ಕೇಳಾರ್ದಂಗೆ ಮಾಡಕ್ ಯಾರು ಗೋಡ್ಕೊಂಡಿದ್ದೀವಿ ಹೇಳಿ ಜಗತ್ತಿನೊಳಗೆ? ಒಬ್ಬರೇ ಅದಾರ? ಸಿಗುತ್ತಾರ? ಇಲ್ಲ. ಯಾಕೆ? ಅವ್ರಿಗೆ ಜಗತ್ತು ಬೇಕಂದವರೇ ಅಲ್ಲ. ಅವರು ಜಗತ್ತಿನೊಳಗೆ ಏನು ಬೇಕಂತ ಪ್ರಯತ್ನ ಮಾಡಿದವರು ಪರಮಾತ್ಮನೇ ಬೇಕು, ಪರಮಾತ್ಮನ ಹೊರತುಪಡಿಸಿ ಮತ್ತೊಂದು ಏನು ಬೇಡ ಅಂತ ಪ್ರಯತ್ನ ಮಾಡಿದ್ರು. ಹಾಗಾಗಿಯೇ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡು ಜಗತ್ ಕಲ್ಯಾಣ ಮಾಡಿಕೊಂಡು ಜೀವನ ಜನ್ಮ ಕಲ್ಯಾಣ ಮಾಡಿಕೊಂಡು ಅತ್ತಲಿಂದ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ಬಸವಣ್ಣವ್ರು ದಿನ ಸ್ವಲ್ಪ ಇಟ್ಟು ಕೇಳಿದ್ರು, ಏನಂತ? ಪೂರಾ ಕುಂಟು ಮಾಡ ಅಂದಿಲ್ಲ ಅವರು. ಆ ಕಡೆ ಈ ಕಡೆ ಹೋಗ್ಬಾರ್ದು ಅಂದ್ರೆ ಹೊತ್ತು ಮುಳುಗನ ಧಾಬಾ ಕಡೆ ಹೋಗ್ತಿತ್ತು, ನನ್ನ ಕಾಲು ಕುಂಟಾಗ್ಲಿ, ನ್ಯಾಟಲ್ಲಿ ಇರುವುದಷ್ಟು ಕಡೆ ಹೋಗ್ತಿತ್ತು ಅಂದ್ರೆ ಕಾಲು ಸೀದಾ ಇರಲಿ ಅಂತ ಕೇಳಂಗ. ಯಾರು? ಬಸವಣ್ಣವ್ರು ಕೇಳೋದು. ಸುದ್ದಿ ಸುಳಿದು ನೋಡದಂತೆ ಅಂಧಗನ ಮಾಡಯ್ಯ ತಂದೆ. ಏನು ನೋಡ್ಬೇಕದು ನೋಡ್ತಿದ್ರು, ನನ್ನ ಕಣ್ಣು ಚಲೋ ಇರ್ಲಿ. ನೋಡೋದು ಬಿಟ್ಟು ಮತ್ತೊಂದು ಅನ್ಯವಾದದ್ದು ಏನಾರ ಕೆಟ್ಟದ್ದು ಏನಾದ್ರು ನೋಡಾಕ ಬಯಸ್ತಿತ್ತು ನನ್ನ ಕಣ್ಣು ತುರುಳಾಗಲಿ ಅಂತವ್ರು. ಯಾರು? ಬಸವಣ್ಣ. ಕೇಳಬೇಕಾದದ್ದು ಶಿವಸ್ತುತಿಯನ್ನ, ಉತ್ತಮವಾದ ಮಾತುಗಳನ್ನ, ಸಚ್ಚಿಂತನೆಯನ್ನ ಕೇಳ್ತಿತ್ತು, ಒಳ್ಳೊಳ್ಳೆಯ ಮಾತುಗಳನ್ನು ಕೇಳ್ತಿತ್ತು. ಅಂದ್ರೆ ನನ್ನ ಕಿವಿ ಕೇಳಿ ಮತ್ತೊಂದ ಕೇಳದಂತೆ ಅಂದ್ರೆ ಪರರ ನಿಂದೆ ಚಾಡಿ ಅಂತದ್ದು ಇಂಥದ್ದು ಮತ್ತೊಂದು ಏನೇ ಕೇಳ್ತಿತ್ತು, ನನ್ನ ಕಿವಿ ಕಿವುಡಾಗಲಿ ಅಂತ ಬಸವಣ್ಣ. ಹೀಗೆ ಪ್ರಾರ್ಥನಾ ಮಾಡಿದವರು ಪೈಕಿ ಜಗತ್ತಿನೊಳಗೆ ಎಷ್ಟು ಜನ? ಬೆರಳೆಣಿಕೆ ಎಷ್ಟು ಜನ ಸಿಗುವುದಿಲ್ಲ. ಅವರು ನಿಜವಾದ ಭಕ್ತರು, ಅವರ ಭಕ್ತಿ ಸಾರ್ಥಕ. ನಮಗಷ್ಟು ಆಗ್ತದಿಲ್ಲೋ ಗೊತ್ತಿಲ್ಲ. ಆ ಪಥದೊಳಗೆ ಹೆಜ್ಜೆ ಇಡಾಕರೆ ಆರಂಭ ಮಾಡಬೇಕು. ಹುಟ್ಟಿದ ಮಗು ಒಂದೇ ದಿವಸಕ್ಕೆ ನಡೀಲಿಕ್ಕೆ ಕಲಿಯುವುದಿಲ್ಲ. ಮೊದಲ ಪಟ್ಟಿಯಿಂದ ತೆವಳುತ್ತದ, ಆಮೇಲೆ ಅಂಬೆಗಾಲ ಹಾಕ್ತದ, ಆಮೇಲೆ ಗಾಡಿ ಹಿಡಿದು ನಡೀತದ, ಆಮೇಲೆ ಕೈ ಹಿಡಿದು ನಡೀತದ, ಆಮೇಲೆ ನಡೀಲಿಕ್ಕೆ ಆರಂಭ ಮಾಡ್ತದ. ಒಂದು ಸಲ ನಡೀಲಿಕ್ಕೆ ಆರಂಭ ಮಾಡ್ತು ಮಗು ಅಂದ್ರೆ ಕಾಲಿಲ್ಲದೆ ಇರುವಂತ ಮಗು, ನಡೀಲಿಕ್ಕೆ ಬಾರದೆ ಇರುವಂತ ಮಗು ಮನಸ್ಸು ಮಾಡಿದ್ರೆ ಒಲಿಂಪಿಕ್ಸ್ ಕ್ರೀಡೆಯೊಳಗ ವಿಶ್ವ ಚಾಂಪಿಯನ್ ಆಗುವಂತಹ ಸಾಮರ್ಥ್ಯ ಬರ್ತದೆ. ಹಾಗೆ PT ಉಷಾ ಇತ್ಯಾದಿಯಾಗಿ ಓಡಿ ಪ್ರೈಸ್ ಪಡೆದಲ್ಲ, ಹಂಗ ಕಾಲೇ ಇಲ್ಲದಂತ ಮಗು ಒಂದು ದಿವಸ ಪ್ರೈಸ್ ಪಡೆಯುವಾಗ ಆಗ್ತದ. ಮೌಂಟ್ ಎವರೆಸ್ಟ್ ಇರುವಂತ ಸಾಮರ್ಥ್ಯ ಬರ್ತದೆ ಅದಕ್ಕೆ ಮಗುವಿಗೆ. ಹಾಗೆ ನಮಗೆ ಹ್ಯಾಂಗ ಸಾಧ್ಯ ಅಂತಲ್ಲ, ಸಾಧಿಸ್ಲಿಕ್ಕೆ ಆರಂಭ ಮಾಡಿದ್ರೆ ಮೌಂಟ್ ಎವರೆಸ್ಟ್ ಶಿಖರ ಏರ್ಲಿಕ್ಕೆ ಆಗದೆ ಇದ್ರು ಅಡ್ಡಿ ಇಲ್ಲ. ನೀವು 3 ಮುಂದಿನ ಗುಡ್ಡಾರ ಏರಕ್ಕೆ ಆಗ್ತಿಲ್ಲ. ಪ್ರಯತ್ನಕ್ಕೆ ಸಾಧ್ಯತೆ ಅದ. ಹಾಗೆ ಪರಮಾತ್ಮನ ಭಕ್ತಿ ಮಾಡುವಲ್ಲಿ ಅವರಂಗ ಆಗ್ತೀವೋ ಇಲ್ಲೋ ಗೊತ್ತಿಲ್ಲ, ನಾವು ನಮ್ಮಂಗ ಆಗಕ್ಕಾದ್ರೂ ಪ್ರಯತ್ನ ಮಾಡೋಣ. ನಮಗೂ ಪರಮಾತ್ಮನ ಕೃಪಾ ಆಗ್ತದ. ಬರೀ ಅವ್ರಿಗೆ ಮಾತ್ರ ಆಗಿದ್ರೆ ನಮ್ಗೆ ಆಗಂಗಿಲ್ಲ ಅಂತಲ್ಲ. ಯಾಕೆ? ಪರಮಾತ್ಮನಲ್ಲಿ ಯಾವುದೇ ಪಾರ್ಸಿಲಿಟಿ ಇಲ್ಲ, ಅವನಲ್ಲಿ ಪಕ್ಷಪಾತ ಇಲ್ಲ, ಎಲ್ಲರನ್ನ ಸಮಾನವಾಗಿ ಕಾಣ್ತಾನೆ. ಹಾಗೆ ಸೂರ್ಯನ ಕಿರಣ ಎಂದರೆ ಪಕ್ಷಪಾತ ಮಾಡ್ತದೆ ಇಲ್ಲ. ಸೂರ್ಯನ ಕಿರಣ ಮೈ ಅಂದ್ರೆ ಏನ್ ಮಾಡಬೇಕು? ಎಲ್ಲ ಕಿಟಕಿ ಬಾಗಿಲು ಬಂದು ಮಾಡ್ಕೊಂಡು ಹೋಗಿ ನೋಡ್ಕೊಂಡು ಹೋಗ್ಬೇಕು. ಏನಿಲ್ಲ, ಮನೆಯ ಅಂಗಳದೊಳಗೆ ಬಂದು ನಿಲ್ಲಬೇಕು. ಸೂರ್ಯನ ಕಿರಣಕ್ಕೆ ಮೈ ಒಡ್ಡಿ ನಿಲ್ಲಬೇಕು, ಹೊರಗೆ ಬಂದು ನಿಲ್ಲಬೇಕು ಅಷ್ಟೇ. ಹಾಗೆ ಪರಮಾತ್ಮ ನಮ್ಮ್ಯಾಲ ಕೃಪಾ ಮಾಡಬೇಕಾದ ಈ ಪ್ರಪಂಚದ ವಿಷಯ ವಾಸನೆಗಳನ್ನುವಂತಹದ್ದೇನು ಹಚ್ಕೊಂಡು ಮುಚ್ಕೊಂಡು ಮುಕ್ಕೊಂಡೀವಿ, ಇದರಿಂದ ಸ್ವಲ್ಪ ಹೊರಗೆ ಬಂದು ಪರಮಾತ್ಮನ ಕೃಪಾ ಕಿರಣ ನಮ್ಮ ಮ್ಯಾಲ ಬೀಳೆತ್ತ ಮನಸ್ಸು ಬಿಚ್ಚಿ ಪ್ರಾರ್ಥನಾ ಮಾಡಕ್ಕೆ ಕಲಿಬೇಕು, ಹೃದಯ ಬಿಚ್ಚಿ ಪ್ರಾರ್ಥನಾ ಮಾಡಕ್ಕೆ ಕಲಿಬೇಕು. ನಮ್ಮ ಮ್ಯಾಲ ಒಂದಿಷ್ಟು ಕೃಪಾ ಕಿರಣ ಬೀಳಲಿ ಅಂತ ಪ್ರಾರ್ಥನೆ ಹಗಲು ರಾತ್ರಿ ಇರಬೇಕು. ಆ ಭಗವಂತನ ಕೃಪೆಗಾಗಿ ಮನಸ್ಸು ಹಂಬಲಿಸಬೇಕು. ನಮ್ಮ ಮನಸ್ಸು ಹಂಬಲಿಸೋದಿಲ್ವೇ? ದುಡ್ಡು ಬೇಕಾದವನಿಗೆ ದುಡ್ಡು 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 ಅಂತ ಹೆಂಗ್ ಬಯಸ್ತಾನೋ, ಕಾಮಿಯಾಗಿರುವಂತ ಮನುಷ್ಯ ಹಗಲು ರಾತ್ರಿ ಕಾಮಿನಿಯನ್ನ ಹೆಂಗ ಬಯಸ್ತಾನೋ, ಹಸಿದ ಮನುಷ್ಯ ಹಗಲು ರಾತ್ರಿ ಹೆಂಗ ಭೋಜನಕ್ಕಾಗಿ ಹಾಕುಳಿತಾನೋ, ನೀರಡಿಸಿದ ಮನುಷ್ಯ ಹೆಂಗ ನೀರು ಅಂತ ಬಡಬಡಿಸ್ತಾನೋ, ಹಾಗೆ ಪರಮಾತ್ಮನ ಕುರಿತು ಹಪಹಪಿ ಇರುವ ಹೃದಯದೊಳಗೆ ಭಗವಂತನ ಅದು ಕುಂತರು ನಿಂತರು ಎದ್ರು ನಡೆದ್ರು ಯಾವ ಕಾಲದೊಳಗಾದ್ರು ಭಗವತ್ ಭಜನೆಯನ್ನು ಮಾಡಲಿಕ್ಕೆ, ಪರಮಾತ್ಮನ ನಾಮಸ್ಮರಣೆ ಮಾಡಲಿಕ್ಕೆ
ಹೀಗೆ ಹಾಗೆ ಅಂತ ಏನು ನಿಯಮ ಇಲ್ಲ. ಮಡಿಯಿಂದ ಮಾಡಬೇಕ್ರಿ, ಎಲ್ಲಿ ಮಡಿ ಅದ? ನಾಲಿಗೆ ಯಾವಾಗಲೂ ಹಸಿನೇ ಇರ್ತದೆ. ಮಡಿ ಅಂದ್ರೆ ಮೈ ಹಸಿ ಮಾಡ್ಕೊಂಡ್ರೆ ಮಡಿ ಇರ್ತೀವಿ. ನಾಲಿಗೆ ಅಂದ್ರೆ ಒಣಗ್ಯಾರ. ನಾಲಿಗೆ ಒಣಗ್ತಂದ್ರೆ ನಿಮಗೆ ಇಡ್ತಾರೆ. ನಾಲಿಗೆ ಯಾವಾಗ ಹೊತ್ತ ದೇಹದಿಂದ ಪ್ರಾಣ ಹೋಯ್ತಂದ್ರೆ ಅವಾಗ ನಾಲಿಗೆ ಒಣಗ್ತದೆ. ನಾಲಿಗೆ ಒಣಗ್ತಂದ್ರೆ ಆಯ್ತು, ಮುಗಿದು ಶಿವಾಯನಮ ಡ್ಯಾಂಗ್ ಡ್ಯಾಂಗ್ ಮನಿ ಕಡೆ ಹೆಂಗಂತ ಹೋಯ್ತಾರೆ ಎತ್ಕೊಂಡು. ಕುಂದ್ರಾಕ್ ಬರಂಗಿಲ್ಲ, ಅವಾಗ ಕುಂದಿರಿಸ್ತಾರೆ ಬೈಕೋಳು. ಯಾವಾಗ ನಾಲಿಗೆ ಒಣಗ್ತಂದ್ರೆ ನಾಲಿಗೆ ಇರುತ್ತದ ಮಡಿನೇ. ನಾಲಿಗೆ ಯಾವಾಗಲೂ ಹಸಿಯೇ ಇರ್ತದೆ, ಒಣಗಂಗಿಲ್ಲ ಅಂತ ನಾಲಿಗೆಯಿಂದ ನಾಮಸ್ಮರಣೆ ಮಾಡುವುದಲ್ಲ. ನಾಲಿಗೆ ಯಾವಾಗಲೂ ಮಡಿಯದ. ಆ ಕಾರಣಕ್ಕಾಗಿ ಯಾವಾಗಲೂ ನಾಮಸ್ಮರಣೆ ಮಾಡಕ್ಕೆ ಬರ್ತದೆ. ಕುಟ್ಟುವಾಗ, ಬೀಸುವಾಗ, ತೊಟ್ಟಿಲನ್ನು ತೂಗುವಾಗ, ಎಲ್ಲಾ ಕಾಲದೊಳಗೂ ನಾಮಸ್ಮರಣೆ ಮಾಡಕ್ಕೆ ಬರ್ತದೆ. ಮನೆಯ ಕೆಲಸದೊಳಗ ಮತ್ತೊಂದು ಕೆಲಸ ಯಾವುದು? ಶಿವನಾಮಸ್ಮರಣೆ ಮಾಡುವಂತ ಕೆಲಸ. ರಂಟಿ ಹೊಡೆಯುವಾಗ, ಕುಂಟಿ ಹೊಡೆಯುವಾಗ, ಬಿತ್ತುವಾಗ, ಕುತ್ತುವಾಗ, ಏನಾದ್ರೂ ಕಾಯಕ ಮಾಡು, ಏನಾದ್ರೂ ಕೆಲಸ ಮಾಡು. ಉಣ್ಣುವಾಗ, ಮಲ್ಕೊಂಡಾಗ, ಕುಂತಾಗ, ನಿಂತಾಗ, ಎಲ್ಲಿದ್ರೂ ಸಹಿತ ಶಿವನಾಮಸ್ಮರಣೆ ಮಾಡಕ್ಕೆ ಬರ್ತದೆ. ಯಾವಾಗಲೂ ನಿರಂತರ ನಾಮಸ್ಮರಣೆ ನಡೀತಂದ್ರ ಆ ಅಂತರಂಗ ಶುಚಿ ಆಯಿತು ಅಂದ್ರೆ ಆ ಅಂತರಂಗದೊಳಗ ಪರಮಾತ್ಮನ ದಿವ್ಯ ಪ್ರಕಾಶ ಆಗ್ತದೆ. ಆ ಪರಮಾತ್ಮ ಭಗವಂತ ವೀರಭದ್ರನ ಕೃಪೆ ಆಗ್ತದೆ. ಆ ಕೃಪಾ ಕಿರಣ ನಮ್ಮ ಮ್ಯಾಲ ಬೀಳುತ್ತದೆ. ಆ ಕಾರಣಕ್ಕಾಗಿ ಪರಮಾತ್ಮನ ಕೃಪೆ ನಮಗಾಗಬೇಕಾಗಿತ್ತು ಅಂದ್ರೆ ಸುಮ್ಮನೆ ಆಗೋದಿಲ್ಲ. ಯಾವುದೂ ಸುಮ್ಮನೆ ಆಗಂಗಿಲ್ಲ. ಪುರುಷತೆ ಆಗಂದ್ರೆ ಹೇಗಾಗ್ತದೆ? ಪರಮಾತ್ಮನ ಮೇಲೆ ಕೃಪಾ ಮಾಡಬೇಕಾದ್ರೆ ನಮಗೂ ಅವನಿಗೂ ಸಂಬಂಧ ಬೇಕಾದ. ಸಾಮಾನ್ಯ ಪ್ರಾಪಂಚಿಕವಾಗಿರ್ತಕ್ಕಂಥವ್ರು ಯಾರ್ದಾರೆ ಕೃಪಾ ನಮ್ಮ ಮೇಲೆ ಆಗಬೇಕಾಗಿರ್ತಂದ್ರೆ ಏನಾರ ಒಂದು ಸಂಬಂಧ ಬೇಕಂದ್ರೆ ಡೈರೆಕ್ಟ್ ಅಪರಿಚಿತ ಮನುಷ್ಯನ ಹತ್ರ ಹೋಗಿ ಏನಾರ ಕೇಳಿದ್ರೆ ₹1 ಕೊಡ್ತಾನ ಅವನಿಗೆ? ಇಲ್ಲ. ನಿಮಗೂ ಪ್ರಸಂಗದೊಳಗೆ ಸಾಲ ಬೇಕಾಗಿತ್ತಂದ್ರು ನಿಮ್ಗೂ ಅವ್ರಿಗೂ ಪರಿಚಯ ಇರ್ಬೇಕು, ಸಂಬಂಧ ಇರ್ಬೇಕು. ಹಂಗೇನಾರ ಇದ್ರೆ ಕೊಡ್ತಾನೆ. ಬೇಡ ನೀವು ಒಂದು ಕಪ್ ಚಾ ಕೊಡಿಸ್ಬೇಕಾದ್ರೂ ಸಹಿತ ನಿಮ್ಗೂ ಅವ್ರಿಗೂ ಗೆಳತನರ ಇರ್ಬೇಕು, ಸಂಬಂಧಿಕರ ಇರ್ಬೇಕು. ಏನಾರ ಇತ್ತಂದ್ರ ಬರ್ರಿ ಬರ್ರಿ ಒಂದು ಕಪ್ ಚಾ ಕೊಡು, ಹೋಗಿ ಬರ್ರಿ, ಹಂಗೆ ಹಂಗೆ ಇರ್ತಾನೆ ಬಂದಿರಿ ಬರ್ರಿ ಅಂತ. ಅವ್ರಿಗೆ ಇಚ್ಛಾ ಇಲ್ಲಾಂದ್ರೂ ಒಯ್ದು ಒಂದು ಕಪ್ ಚಾ ಕೊಡಿಸ್ತೀವಿ. ಅಪರಿಚಿತರು ನಿಮ್ಮ ಊರಿಗೆ ದಿನ ಎಷ್ಟೋ ಮಂದಿ ಬಂದು ಹೋಗ್ತಾರೆ, ಯಾರಿಗೆ ಬೇಕಾದ್ರೆ ಚಾ ಕೊಡಿಸ್ತೀವಿ. ಇಲ್ಲ. ಹಂಗ ಪರಮಾತ್ಮನ ಕೃಪಾನ ಮೇಲೆ ಆಗ್ಬೇಕಾದ್ರೆ ನಮ್ಮ ಪರಿಚಯ ಪರಮಾತ್ಮನಿಗೆ ಇರ್ಬೇಕೋ ಬೇಡ? ನಮ್ಗೆ ಅವನಿಗೆ ಏನು ಸಂಬಂಧ ಅದ ಹೇಳಿ? ಏನು ಸಂಬಂಧ ಇಲ್ಲ, ಸೂತ್ರ ಪರಿಚಯ ಇಲ್ಲ. ಪುಕ್ಷಟೆ ಕೃಪಾ ಮಾಡು, ಪುಕ್ಷಟೆ ಹೆಂಗಾಗ್ತದೆ? ಸಾಧ್ಯ ಅದೇನದು? ಮೊದಲು ಸಂಬಂಧಗಳಿರಬೇಕು. ಪರಮಾತ್ಮನ ಕೃಪಾ ನಮ್ಮ ಮ್ಯಾಗ ಆಗ್ಬೇಕಾದ್ರೆ ಅವನಿಗೂ ನಮಗೂ ಯಾವ ರೀತಿಯ ಸಂಬಂಧ ಆಗಬೇಕು? ತಂದೆ ಮಗನ ಸಂಬಂಧನೇ ಇರಬೇಕು. ಅರ್ಜುನಗೆ ಕೃಷ್ಣಗೆ ಇದ್ದಂಗೆ ಗೆಳೆಯರ ಸಂಬಂಧನೇ ಇರಬೇಕು. ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನೇ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸೇನು ಅಂತ ಚನ್ನಮಲ್ಲಿಕಾರ್ಜುನೇ ನನ್ನ ಗಂಡ ಅಂತ ಗಂಡ ಹೆಂಡತಿಯ ಭಾವನೆ ಇರಬೇಕು. ಶರಣಸತಿ ಲಿಂಗಪತಿ ಈ ಭಾವ ಎಲ್ಲ ಶರಣರಲ್ಲಿ. ಆದ್ರೆ ಮರುಳ ಶಂಕರ ದೇವ ಅಂತ ಅಫ್ಘಾನಿಸ್ತಾನದಿಂದ ಬಂದಿದ್ರು, ಅವ್ರ ಭಾವ ಉಲ್ಟಾ ಇತ್ತು. ಶರಣಪತಿ ಲಿಂಗ ಸತಿ ಯಾವುದೇ ಒಂದು ಭಾವನಾ ಬೇಕು. ತಂದೆ ಅಂತಾರೆ ಬೇಕು, ಮಗ ಅಂತಾರೆ ಬೇಕು, ಏನಾದ್ರು ಬೇಕಲ್ಲ. ಯಶೋಮತಿಗೆ ಕೃಷ್ಣ ಮಗ ಇದ್ದ, ನನ್ನ ಬಾಲಕ, ನನ್ನ ಮಗ ಅಂತ ಪ್ರೇಮ ಇತ್ತು. ಯಾವುದಾರ ಒಂದು ಸಂಬಂಧ ಬೇಕಲ್ಲ ದೇವರ ಜೊತೆಗೆ. ದೇವರಿಗೂ ನಮ್ಗೆ ಯಾವ ಸಂಬಂಧದ ಹೇಳಬೇಕು? ಒಂದೇನಾರ ಸಂಬಂಧ. ಮತ್ತೆ ಸಂಬಂಧ ಸುಮ್ಮನೆ ಆಗ್ತದೆ ಇಲ್ಲ. ಸಂಬಂಧ ಬೆಳಿಬೇಕಾದ್ರೆ ನೀವೇನ್ ಮಾಡ್ತೀರಿ? ಲಗ್ನ ಮಾಡಾಗ ಏನ್ ಮಾಡ್ತೀರಿ? ಇಬ್ರು ಒಂದು ಹುಡುಗಿಗೆ ಲಗ್ನ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ? ಪಂಚಾಂಗ ನೋಡ್ತೀರಿ. ಪಂಚಾಂಗದಾಗ ಏನ್ ನೋಡ್ತೀರಿ? ಗುಣ ಗಾನ ಕಲಿಬೇಕು. ಪಂಚಾಂಗ ನೋಡ್ತೀರಲ್ರಿ? ನೋಡಿಲ್ರಿ ಅಂತಾರ ಮಕ್ಕಳ ಲಗ್ನ ಮಾಡಾಗ ನೋಡಿಲ್ಲ ಪಂಚಾಂಗ. ಗುಣ ಗಣ 16ನೇ ಕಲಿಬೇಕಂತ. ಅಟ್ಲೀಸ್ಟ್ 32 ಗುಣದಾಗ 16ನೇ ಕಲಿಬೇಕು. 18 ಕಾಲದ ಚಲೋ, ಅದಕ್ಕಿಂತ ಮುಂದೆ ಏನ್ ಅವ್ರು ಚಲೋ. ಮತ್ತು ಗುಣ ಕಲೀಲಿಲ್ಲ, ಗಣ ಕಲೀಲಿಲ್ಲ ಅಂತಂದ್ರೆ ಇದು ಮನುಷ್ಯರ ಗಣ ಅಂದ್ರೆ ರಾಕ್ಷಸ ಗಣ ಇತ್ತು ಅಂದ್ರೆ ಮಾಡಂಗಿಲ್ಲ. ದೇವಗಣ ರಾಕ್ಷಸ ಗಣಕ್ಕೆ ಯಾವತ್ತೂ ಜಗಳ ಆಡ್ಕೊತಿರ್ತಾವ ಬ್ಯಾಡ್ಗಳು ಅಂತ. ಗಣ ಕಲಿಬೇಕು, ಗುಣ ಕಲಿಬೇಕು. ಗುಣ ಕಲಿಲ್ಲ ನೋಡ್ತೀವಿ. ಮತ್ತು ದೇವರಿಗೂ ನಮಗೂ ಸಂಬಂಧ ಬೆಳಿಬೇಕಾದ್ರೆ ನಮ್ಮಲ್ಲಿರೋ ಗುಣಕ್ಕೂ ದೇವರಲ್ಲಿರೋ ಗುಣಕ್ಕೂ ಎಟ್ಟರೆ ಹೊಂದಾಣಿಕೆ ಆಗುತ್ತೆ. ನಮ್ಮ ಗುಣ ಹೊಸು ಅವಗುಣನೇ ಇದು ಶಿವನ ಜೊತೆ ಸಂಬಂಧ ಆಗುತ್ತೆ. ಯಾಕಡೆ
ಮ್ಯಾಚಿಂಗ್ ಆಗಂಗಿಲ್ಲ. ದೇವರ ಜೊತೆಗೆ ನಮ್ಮ ಸಂಬಂಧ ಬೆಳಿಬೇಕಾಗಿತ್ತು ಅಂದ್ರೆ ನಮ್ಮಲ್ಲಿ ದೈವಿ ಗುಣಗಳು ಬೇಕು. ರಾಕ್ಷಸಿ ಗುಣಗಳಿದ್ರೆ ಆಗಂಗಿಲ್ಲ. ದೈವಿ ಗುಣಗಳದಾವ. ದಯಾ ಗುಣ ಇರಬೇಕು, ಪ್ರೇಮ ಗುಣ ಇರಬೇಕು, ಉಪಕಾರ ಮಾಡುವಂತ ಗುಣ ಇರಬೇಕು, ಕರುಣಾ ಗುಣ ಇರಬೇಕು, ಸಹಕಾರದ ಗುಣ ಇರಬೇಕು, ಸೇವಾ ಗುಣ ಇರಬೇಕು, ಗುರು ಹಿರಿಯರಿಗೆ ಗೌರವಿಸುವಂತ ಗುಣ ಇರಬೇಕು. ಏನು ಗುಣ ಇಲ್ಲ, ಯಾವ ಗುಣನೂ ಇಲ್ಲ ಅಂತಂದ್ರೆ ಭಗವದ್ಗೀತೆಯೊಳಗೆ 16ನೇ ಅಧ್ಯಾಯ ಅದಕ್ಕಾಗಿಯೇ ಮೀಸಲಿಟ್ಟ. ಏನು? ದೈವಾಸುರ ಸಂಪತ್ ವಿಭಾಗ ಯೋಗ ಅಂತ ಅದಕ್ಕೆ ಹೆಸರು. ಅದ್ರಾಗ ದೈವಿ ಗುಣಗಳು ಒಂದಿಷ್ಟು ಮಾಡ್ಯಾರ, ಆಸುರಿ ಗುಣಗಳು ಒಂದಿಷ್ಟು ಮಾಡ್ಯಾರ. ಗುಣಗಳನ್ನ ವಿಂಗಡಣೆ ಮಾಡ್ಯಾರ. ಮನುಷ್ಯನೊಳಗ ರಾಕ್ಷಸರು ಯಾರು, ದೇವ್ರು ಯಾರು? ಮನುಷ್ಯನೇ ರಾಕ್ಷಸ ಆಗ್ತಾನ, ಮನುಷ್ಯನೇ ದೇವರಾಗ್ತಾನ. ದೈವಿ ಗುಣಗಳನ್ನು ಅಳವಡಿಸ್ಕೊಂಡ್ರ ದೇವರಾಗ್ತಾನ, ರಾಕ್ಷಸಿ ಗುಣಗಳನ್ನು ಅಳವಡಿಸ್ಕೊಂಡ್ರೆ ರಾಕ್ಷಸ ಆಗ್ತಾನ. ಜಾತಿಯಿಂದ ದೊಡ್ಡವರಾಗೋದಿಲ್ಲ, ನೀತಿಯಿಂದ ದೊಡ್ಡವರಾಗ್ತಾರೆ. ರಾವಣ ಸಾಮಾನ್ಯ ಏನು ಬ್ರಾಹ್ಮಣ, ಮಹಾಬ್ರಾಹ್ಮಣ. ಅದರ ರಾಕ್ಷಸಿ ಗುಣಗಳನ್ನು ಅಳವಡಿಸ್ಕೊಂಡದಕ್ಕೆ ರಾಕ್ಷಸ ಅಂತ ಹೇಳ್ತಾರೆ ರಾವಣನಿಗೆ. ನಿಮ್ಮ ಮಕ್ಕಳಿಗೆ ರಾವಣ ಹೆಸರಿಡ್ತೇನೆ, ಯಾರು? ದುರ್ಯೋಧನ ಹೆಸರಿಡ್ತೀರಿ. ಪಾಂಡವರ ಹೆಸರು ಮನಿ ಮನಿಗೆ ಇರ್ತಾವ. ಭೀಮ, ಅರ್ಜುನ ಇವೆಲ್ಲ ಹೆಸರು ಮನಿ ಮನಿಗೆ ಇರ್ತಾವ. ಧರ್ಮರಾಯ ಮನಿ ಮನಿಗೆ ಇರ್ತಾವ. ದುರ್ಯೋಧನಂದು ಮತ್ತು ರಾವಣನ ಹೆಸರು ಯಾರು ಇರ್ತಾರೆ? ಯಾಕೆ ಅಂತ ಗುಣ ನಮ್ಮ ಮಕ್ಕಳೊಳಗೆ ಬಂದಾವು ಅಂತ ಇಡಂಗಿಲ್ಲ. ಮತ್ ದೇವರ ಜೊತೆಗೆ ನಮ್ಮ ಸಂಬಂಧ ಬೆಳಿಬೇಕಾಗಿತ್ತಂದ್ರೆ ದೈವಿ ಗುಣಗಳು ನಮ್ಮಲ್ಲಿ ಒಳಗೆ ಬೇಕಾಗ್ತಾವ. ಹಾಗೆ ದೈವಿ ಗುಣಗಳನ್ನು ಇಲ್ಲದೆ ನಾವು ದೇವರ ಜೊತೆಗೆ ಸಂಬಂಧ ಬೆಳೆಸ್ಲಿಕ್ಕೆ ಹೋದ್ರೆ ಆ ಸಂಬಂಧ ಕಲಿಯಂಗಿಲ್ಲ, ಗುಣಗಣಗಳ ಕಲಿಯಂಗಿಲ್ಲ. ಆ ಕಾರಣಕ್ಕಾಗಿ ನಾವು ಒಂದಿಷ್ಟು ದೈವಿ ಗುಣಗಳನ್ನು ಬೆಳೆಸ್ಕೊಳ್ಳೋಣ. ಅಂತರಂಗದೊಳಗ ಸದ್ಗುಣಗಳನ್ನು ಬೆಳೆಸ್ಕೊಳ್ಳೋಣ. ದುರ್ಗುಣಿಯಾದ ಮನುಷ್ಯನಿಗೆ ದೇವರ ಕೃಪಾ ಆಗಲಿದ್ರೆ ಹೆಂಗಾಗ್ತದೆ? ಸದ್ಗುಣಿ ಆದ ಮನುಷ್ಯ ಅಂದ್ರೆ ಆ ಪರಮಾತ್ಮನ ಕೃಪಾ ಆಗ್ತದೆ. ಆ ಕಾರಣಕ್ಕಾಗಿ ನಮ್ಮೊಳಗೆ ಭಕ್ತಿ ಜಾಗೃತ ಆಗಬೇಕಾದ್ರೆ ಮೊದಲು ಸದ್ಗುಣಗಳನ್ನು ಬೆಳೆಸ್ಕೋಬೇಕು. ಆ ಭಗವಂತನ ಜೊತೆಗೆ ಸಂಬಂಧ ಬೆಳೆಸಕ್ಕೆ ಪ್ರಯತ್ನ ಮಾಡಬೇಕು. ಅಂತ ಭಕ್ತಿ ನಮ್ಮನ್ನು ಮುಕ್ತರನ್ನಾಗಿ ಮಾಡ್ತದೆ. ಪ್ರಪಂಚದೊಳಗೆ ಬೇಡಿದ್ದೆಲ್ಲವನ್ನೂ ತಂದುಕೊಡ್ತದೆ. ಭಕ್ತರಾದವರು ಕೊನಿತನ ಬರೀ ಬಡತನಾಗಿ ಇರ್ತಾರಂತ ಹಿಂಗೆ ತಿಳ್ಕೋಬೇಡ್ರಿ. ಪಾಂಡವರಿಗೆ ರಾಜ್ಯವನ್ನ ಮರಳಿ ಕೊಡಿಸಿಕೊಟ್ಟವ್ರು ಯಾರು? ಕೃಷ್ಣ ಪರಮಾತ್ಮ ಅಲ್ಲೇನು? ಅದು ಭಕ್ತಿ ಮಾಡಿದ ಕಾರಣಕ್ಕೆ ಅಲ್ಲೇನು? ಸತ್ಯ ಹರಿಶ್ಚಂದ್ರನ ಕಥೆ ಕೇಳ್ತಾರ. ಬರೇ ಹರಿಶ್ಚಂದ್ರನಿಗೆ ಕೊನೆಗೆ ವನವಾಸ ಇತ್ತು, ಬಹಳ ಕಡಿಮೆ ದಿವಸ ಇತ್ತು. ಸ್ಮಶಾನ ಕಾಯ್ದಿದ್ದು ಬಡತನ ಬಹಳ ಕಡಿಮೆ ದಿನ ಇತ್ತು. ಮುಂದೆ 10,000 ವರ್ಷ ಸತ್ಯ ಹರಿಶ್ಚಂದ್ರ ರಾಜ್ಯವನ್ನಾಡಿದ. ಯಾವಾಗ ಕೊನೆಗೆ ಎಲ್ಲ ಪರೀಕ್ಷೆಗಳಲ್ಲಿ ಪಾಸಾಗಿ ಆ ಕತ್ತಿಯಿಂದ ಕುತ್ತಿಗೆ ಕಡಿಯುವಾಗ ಅದು ಹೂಮಾಲೆಯಾಗಿ ಯಾವಾಗ ಕೊರಳಕ್ಕೆ ಬಿಟ್ಟು ಅವಾಗ ಪರಮಾತ್ಮನ ಪೂರ್ಣ ಕೃಪಾ ಆಯಿತು, ವಿಶ್ವನಾಥನ ಕೃಪಾ ಪೂರ್ಣ ಆಯಿತು. ಆವಾಗ ಒಂದು 10,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ ಹರಿಶ್ಚಂದ್ರ. ಸತ್ಯಕ್ಕೆ ಸಾವಿಲ್ಲ. ಸಂತರಿಗೆ ಬರೇ ನೋವಂತ ಇಲ್ಲ, ಅವರಷ್ಟು ಆನಂದವಾಗಿ ಅವರೇ ಬದುಕಿ ಮುಕ್ತರಾಗಿದ್ದಾರೆ. ಅಂತ ಬದುಕು ನಮ್ಮದು ಆಗಬೇಕಾಗಿತ್ತು ಅಂದ್ರೆ ಭಗವದ್ ಭಕ್ತಿಯನ್ನು ಮಾಡೋದು ಕಲಿಬೇಕು. ಅಂತ ಭಕ್ತಿಯನ್ನು ಮಾಡಲಿಕ್ಕೋಸ್ಕರ ಆ ಭಕ್ತಿಯ ವಿಚಾರಗಳನ್ನು ಕೇಳಲಿಕ್ಕೆ ಅಂತಾನೆ ಇದೊಂದು ತಿಂಗಳ ಶ್ರಾವಣ ಮಾಸದ ಸತ್ಸಂಗ. ಮತ್ತೆ ನಾಳೆ ಸಾಯಂಕಾಲ, ನಾಳೆ ರಾತ್ರಿ ನಾವು ನೀವೆಲ್ಲ ಈ ಸತ್ಸಂಗದಲ್ಲಿ ಪ್ರವೇಶ ಆಗೋಣ.